ಒಂದು ಹಣವನ್ನ ಪ್ರೀತಿ ಮಾಡೋನು ಅವನ ಕಪಟಿ, ಇದರಿಂದ ಅವನಿಗೆ ನಾಶನ ಅವನ ಜೀವಿತಕ್ಕೆ ಹೊರಟೋಯ್ತು ಅಂತ ಹೇಳಿ. ಮತ್ತೆ ಇನ್ನು ಯೂದನಲ್ಲಿ ಏನೆಲ್ಲ ಕಾರ್ಯಗಳಿದೆ, ಅವನು ನಾಶನಕ್ಕೆ ಒಳಗಾಗೋ ಹಾಗೆ ಏನೆಲ್ಲ ಗುಣಗಳು ನಡವಳಿಕೆಗಳು ಅವನಲ್ಲಿ ಇತ್ತು ಅನ್ನೋದನ್ನ ನಾವು ದೇವರ ವಾಕ್ಯದಿಂದ ಧ್ಯಾನ ಮಾಡಿ ನೋಡೋಣ. ಒಂದು ದಿವಸ ಏನಾಗುತ್ತೆ ಅಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರು ಹಿಡಿದುಕೊಳ್ಳಲ್ಪಡಬೇಕಾಗಿರುವಂತಹ ರಾತ್ರಿ, ಆ ರಾತ್ರಿಗೆ ಮುಂಚೆ ಏನ್ ಮಾಡ್ತಾರೆ, ಕಡೆಯ ಭೋಜನವನ್ನು ಮಾಡ್ತಾರೆ. ಶಿಷ್ಯನರನ್ನೆಲ್ಲ ಒಟ್ಟುಗೂಡಿಸಿ ಕಡೆಯದಾಗಿ ಅವ್ರ ಜೊತೆ ಅವರು ಊಟವನ್ನ ಮಾಡ್ತಾರೆ. ಆ ಊಟವನ್ನ ಮಾಡುವಂತ ಸಮಯದಲ್ಲಿ ಏನ್ ಮಾಡ್ತಾರೆ, ಅದು ಅವ್ರಿಗೆ ಕಟ್ಟ ಕಡೆಯ ಊಟ. ಮತ್ತೆ ಅದರ ನಂತರ ಇನ್ನು ಅವರು ಶಿಲುಬೆಯ ಬಾರಿ ಒಪ್ಪಿಸಲ್ಪಟ್ಟು ಮರಣವನ್ನ ಸಂಧಿಸುವುದಕ್ಕಿದ್ದಾರೆ. ಆಗ ತನಗೆ ಅತಿ ಪ್ರಿಯರಾದ ಅಪೊಸ್ತಲರ ಜೊತೆಯಲ್ಲಿ ತಾನು ಕಳೆಯುವಂತ ಕಡೆಯ ಸಮಯ. ಇದ್ರ ನಂತರ ಮತ್ತೆ ಈ ರೀತಿ ಮನುಷ್ಯನಾಗಿ ಅವ್ರ ಜೊತೆ ಅವರು ಇರೋದಿಲ್ಲ. ಆಗ ಕಟ್ಟ ಕಡೆಯ ಊಟ, ಕಟ್ಟ ಕಡೆಯ ಐಕ್ಯತೆ. ಅವಾಗ ಏನ್ ಮಾಡ್ತೀವಿ, ನಮ್ಮ ಹೃದಯವನ್ನ ತೆರೆದು ನಾವು ಮಾತಾಡ್ತೇವೆ. ಒಂದು ಕಡೆ ಅವರಿಗೆ ಮುಂದೆ ಬರೋದಕ್ಕಿರುವಂತ ಶಿಲುಬೆಯ ಪಾಡು, ಆ ಪಾಡಿನ ಒತ್ತಡ, ಆ ಪಾಡುಗಳ ಬಾಧೆ ಒಂದು ಕಡೆ. ಇನ್ನೊಂದು ಕಡೆ ತಾನು ಅತಿಯಾಗಿ ಪ್ರೀತಿ ಮಾಡಿ ಹಗಲು ರಾತ್ರಿ ಜೊತೆ ಇಟ್ಕೊಂಡು ಅವರನ್ನ ನಡೆಸಿದಂತ ಶಿಷ್ಯರು, ಅವ್ರ ಜೊತೆ ಕೊನೆಯ ಸಮಯ. ಇದಾದ ನಂತರ ಏನಾಗ್ತಾರೆ, ಎಲ್ಲಾ ಓಡೋಗ್ಬಿಡ್ತಾರೆ. ಆದ್ರೆ ಇವಾಗ ಎಲ್ಲ ಹೇಳ್ತಾ ಇದಾರೆ, ಸ್ವಾಮಿ ನಿನಗೋಸ್ಕರ ನಾವು ಪ್ರಾಣ ಕೊಡೋಕು ಸಿದ್ಧ ಇದೀವಿ ಅಂತ. ಆದ್ರೆ ಆಮೇಲೆ ಏನ್ ಮಾಡ್ತಾರೆ, ಎಲ್ಲಾ ಓಡೋಗ್ಬಿಡ್ತಾರೆ. ಅವಾಗ ಆ ಕಟ್ಟ ಗಳಿಗೆ ಬರೋ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ಅವ್ರ ಮನಸ್ಸು ತುಂಬಾ ಘಾಸಿ ಒಳಗಾಗಿರುತ್ತೆ. ಅಂತ ಸಮಯದಲ್ಲಿ ಅವ್ರೇನ್ ಮಾಡ್ತಾರೆ ಅಂದ್ರೆ, ಶಿಷ್ಯನನ್ನು ನೋಡಿ ನಾನ್ ನಿಮ್ಗೊಂದು ಮಾತು ಹೇಳ್ತೀನಿ ಈಗ ಅಂತ ಹೇಳ್ತಾರೆ. ಆ ಮಾತು ಯಾವುದು ಅಂತಂದ್ರೆ, ಯೋಹಾನನು ಬರೆದಂತ ಸುವಾರ್ತೆ 13ನೇ ಅಧ್ಯಾಯ 21ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ಇದನ್ನು ಹೇಳಿ ಯೇಸು ಆತ್ಮದಲ್ಲಿ ತತ್ತರಗೊಂಡು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿದುಕೊಡುವನೆಂದು ಸ್ಪಷ್ಟವಾಗಿ ಹೇಳಿದನು. ಈ ರೀತಿ ಅವ್ರ ಮನಸ್ಸು ಒಡೆದು ಹೋಗಿ ಈಗಾಗಲೇ ಸಂಭವಿಸುತ್ತಿರುವಂತಹ ಕಾರ್ಯಗಳಿಂದ ಅವರು ಎಷ್ಟೋ ಬಾಧೆಯಲ್ಲಿದ್ದಾರೆ. ಆದ್ರೆ ಆ ಸಮಯದಲ್ಲಿ ಅವ್ರೇನ್ ಮಾಡ್ತಾರೆ, ಎದ್ದು ಶಿಷ್ಯಂದರ ಪಾದಗಳೆಲ್ಲ ತೊಳಿತಾರೆ. ತೊಳೆದು ಎಲ್ಲ ಆಗ್ಬಿಟ್ಟು ಕೊನೆ ಕುತ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, ಅವರು ಆತ್ಮದಲ್ಲಿ ತತ್ತರಗೊಂಡು, ಅಂದ್ರೆ ಅವ್ರಿಗೆ ಏನೋ ಒಂದು ವಿಷಯ ಹೇಳ್ಬೇಕಂತ ಇದ್ದಾರೆ, ಆದ್ರೆ ಅದು ಹೇಳೋದಕ್ಕಿಂತ ಮುಂಚೆ ಅವ್ರ ಮನಸ್ಸು ಅದು ಹೇಳೋದಕ್ಕೆ ಒಡೆದು ಹೋಗ್ತಾ ಇದೆ. ಬಹಳ ದುಃಖದಿಂದ, ಬಹಳ ಭಾರದಿಂದ ನಿಮಗೊಂದು ಮಾತು ಹೇಳ್ತೀನಿ ಅಂತ ಹೇಳ್ತಾರೆ. ಒಂದು ಮಾತು ಏನ್ ಹೇಳ್ತಾರೆ ಅಂದ್ರೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನ ಹಿಡಿದು ಕೊಡುವನು. ನಾನು ನಿಮ್ಮನ್ನ ಎಷ್ಟೋ ಪ್ರೀತಿ ಮಾಡಿದ್ನಲ್ಲ, ನಿಮ್ಮನ್ನ ಎಷ್ಟೋ ಕಾಲದಿಂದ ನನ್ನ ಜೊತೆ ಇದ್ಕೊಂಡು ನನ್ನ ಮಕ್ಕಳ ತರ ನೋಡ್ಕೊಂಡಲ್ಲ, ಆದ್ರೆ ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿದು ಕೊಡ್ತಾನೆ ಅಂತ ಹೇಳುವಾಗ ಅವ್ರ ಮನಸ್ಸು ಎಷ್ಟೋ ಕಾಸಿನ ತುಂಬಿದೆ. ಆಗ ಈಗ ಶಿಷ್ಯಂದ್ರು ಏನ್ ಮಾಡಿದ್ದಾರೆ, ಅವ್ರಿಗೆ ಊಟ ಮಾಡ್ತಾ ಇದ್ದಾರೆ. ಅವಾಗ ಸ್ವಾಮಿ ಎಷ್ಟೋ ಒಂಥರ ಮನ ಭಾರದಿಂದ, ಅವ್ರ ವೇದನೆಯಿಂದ ಅವ್ರು ಇದ್ದಾರೆ. ಇದನ್ನ ನೋಡುವಾಗ ಶಿಷ್ಯಂದ್ರಿಗೂ ಕೂಡ ಏನ್ ನಡೀತಾ ಇದೆ ಇಲ್ಲಿ, ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ, ಏನೇನೋ ಮಾತಾಡ್ತಾ ಇದ್ದಾರೆ, ನಮಗೇನು ಅರ್ಥ ಆಗ್ತಾ ಇಲ್ಲ, ತುಂಬಾ ಅವರು ಬಾಧೆ ಒಳಗಾದ ರೀತಿಯಲ್ಲಿ ಅವ್ರು ಇದ್ದಾರೆ ಅಂತ ಹೇಳಿ ಅವ್ರನ್ನೇ ಗಮನಿಸಿ ಅವ್ರು ಹೇಳೋದನ್ನೆಲ್ಲ ಕೇಳ್ತಾ ಇರ್ತಾರೆ. ಆದ್ರೆ ಒಂದು ಕ್ಷಣ ಇವರು ನಿಮ್ಮಲ್ಲಿ ಒಬ್ಬನು ನನ್ನನ್ನ ಹಿಡಿದು ಕೊಡ್ತಾನೆ ಅಂತ ಹೇಳುವಾಗ ಶಿಷ್ಯನ ಮನಸ್ಸೆಲ್ಲ ಹೊಡೆದೋಗುತ್ತೆ. ಅಯ್ಯೋ ಸ್ವಾಮಿ, ನಮ್ಮಲ್ಲಿ ಒಬ್ಬನು ನಿಮ್ಮನ್ನ ಹಿಡ್ಕೊಡ್ತಾನ ಅಂತ ಅನ್ಬಿಟ್ಟು ಅವ್ರಿಗೂ ಕೂಡ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಹಂಗ್ ನೋವಾಗ್ಬಿಟ್ಟು ಏನ್ ಮಾಡ್ತಾರೆ, ಸ್ವಾಮಿ ನಾನಲ್ಲ ತಾನೆ ಅಂತ ಎಲ್ಲರೂ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಮತ್ತಾಯನ ಬರೆದಂತ ಸುವಾರ್ತೆ 26ನೇ ಅಧ್ಯಾಯ 22ನೇ ವಾಕ್ಯವನ್ನ ಓದಿ ನೋಡಿದರೆ ಈ ರೀತಿಯಾಗಿದೆ. ಆಗ ಅವರು ಬಹಳ ದುಃಖಪಟ್ಟು, ಸ್ವಾಮಿ ನಾನಲ್ಲವಲ್ಲ ಎಂದು ಪ್ರತಿಯೊಬ್ಬರು ಹೇಳತೊಡಗಿದರು. ಈ ರೀತಿ ಯೇಸು ಕ್ರಿಸ್ತನು ಮನ ಭಾರದಿಂದ ನಿಮ್ಮಲ್ಲಿ ಒಬ್ಬನು ನಾನು ಹಿಡಿದು ಕೊಡ್ತಾನೆ ಅಂತ ಹೇಳಿ ಅವ್ರು ಬಾಧೆ ಪಡುವಾಗ ಅದನ್ನ ನೋಡಿದಂತ ಎಲ್ಲಾ ಶಿಷ್ಯರು ಮನಸ್ಸು ಒಡೆದು ಹೋಗಿ, ಅಯ್ಯೋ ನಾವು ನಿಮ್ಮನ್ನ ಹಿಡ್ಕೊಡ್ತೀವ ಅಂತ ಬಹಳ ದುಃಖಪಟ್ಟು ಅವ್ರೊಬ್ಬೊಬ್ಬರಾಗೆ ಕೇಳಕ್ ಶುರು ಮಾಡ್ತಾರೆ. ಸ್ವಾಮಿ ನಾನಲ್ಲ ತಾನೆ ಅಂತ ಹೇಳಿ ಮನಸ್ಸು ಒಡೆದು ಹೋಗಿ ಅವ್ರ ಹತ್ರ ಪ್ರಶ್ನೆ ಮಾಡ್ತಾರೆ. ಅವಾಗ ಎಲ್ಲಾ ಶಿಷ್ಯರು ಬಾಧೆ ಪಡ್ತಾ ಇರ್ತಾರೆ, ನಾನಲ್ಲ ತಾನೆ ಅಂತ. ಆದ್ರೆ ಅವ್ರ ಮಧ್ಯದಲ್ಲಿ ಒಬ್ಬ ಇರ್ತಾರೆ, ಅದು ಯಾರು ಅಂತಂದ್ರೆ ಇಸ್ಕರಿಯೋತ ಯೂದ. ಆಗ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಬಾಧೆ ಒಳಗಾಗಿ ಅವ್ರ ಹತ್ರ ಕೇಳ್ತಾ ಇರ್ತಾರೆ, ಸ್ವಾಮಿ ನಾನಲ್ಲ ತಾನೆ ನಾನು ಆ ಕೆಲಸ ಯಾವತ್ತೂ ಮಾಡಬಾರದು, ಒಂದ್ ವೇಳೆ ನನ್ನ ಅರಿವಿಲ್ಲದನೆ ನಾನು ನಮ್ಮನ್ನ ಯಾವತ್ತೂ ಹಿಡ್ಕೊಡ್ಬಾರ್ದು ದೇವ್ರೆ ಅಂತ ಅನ್ಬಿಟ್ಟು ಎಲ್ಲರೂ ಮನ ಬಾಧೆಯಿಂದ ಕೇಳ್ತಾ ಇರ್ತಾರೆ. ಆಗ ಇಸ್ಕರಿಯೋತ ಯೂದ ಏನ್ ಮಾಡ್ತಾನೆ, ಅವನು ಕೂಡ ಅವ್ರ ಮಧ್ಯದಲ್ಲಿ ಇರ್ತಾನೆ. ಆಗ ಅವನು ಬಂದು ಕೂಡ ಯೇಸು ಕ್ರಿಸ್ತನ ಬಳಿಯಲ್ಲಿ ಒಂದ್ ಮಾತು ಕೇಳ್ತಾನೆ. ಏನಂತ ಕೇಳ್ತಾನೆ ಅಂದ್ರೆ, ನಾವು ದೇವರ ವಾಕ್ಯವನ್ನು ಓದುವಾಗ ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 25ನೇ ವಾಕ್ಯ,
26, 25 ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಆಗ ಆತನನ್ನು ಹಿಡಿದುಕೊಡಬೇಕೆಂದಿದ್ದ ಯೂದನು, ಗುರುವೇ ನಾನಲ್ಲವಲ್ಲ ಅನ್ನಲಾಗಿ ಯೇಸು ಅವನಿಗೆ. ಇಲ್ಲೇನಾಗುತ್ತೆ ಅಂದ್ರೆ ಎಲ್ಲರೂ ನಾನಲ್ಲ ತಾನೆ ಅಂತ ಬರ್ತಾ ಇದ್ದಾರೆ. ಆಗ ಯೂದ ಕೂಡ ಅವ್ರ ಮಧ್ಯದಲ್ಲಿ ಇರ್ತಾನೆ. ಅವನು ಕೂಡ ಬರ್ತಾನೆ. ಅವನು ಕೂಡ ಬಂದ್ಬಿಟ್ಟು ಸ್ವಾಮಿ ನಾನಲ್ಲ ತಾನೆ ಅಂತ ಅವನು ಪ್ರಶ್ನೆ ಮಾಡ್ತಾನೆ. ಆದ್ರೆ ಈಗ ವಾಸ್ತವವಾಗಿ ಅಲ್ಲಿ ಯಾರು ಹಿಡಿದುಕೊಡೋದಕ್ಕಿದ್ದಾರೆ ಅಂತಂದ್ರೆ ಇಸ್ಕರಿಯೋತ ಯೂದ. ನಾನು ಆತನ ಹಿಡ್ಕೊಡ್ತೀನಿ ಅನ್ನೋದು ಇವನಿಗೆ ಮೊದಲೇ ಗೊತ್ತು. ಹೆಂಗ್ ಗೊತ್ತು ಅಂತಂದ್ರೆ ಇವ್ರ ಜೊತೆ ಬಂದು ಊಟ ಮಾಡೋದಕ್ಕಿಂತ ಮುಂಚೆನೆ ಇವನ್ ಶಾಸ್ತ್ರಿಗಳು, ಫರಿಸಾರಿಗಳು, ಮಹಾಯಾಜಕರು ಇವ್ರ ಹತ್ರ ಎಲ್ಲ ಹೋಗಿ ನಾನು ಯೇಸು ಕ್ರಿಸ್ತನ ತೋರಿಸ್ಕೊಡ್ತೀನಿ, ನಾನು ತೋರಿಸ್ಕೊಟ್ರೆ ನೀವು ನನಗೆ ಏನ್ ಕೊಡ್ತೀರಾ ಅಂತ ಒಪ್ಪಂದ ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾನೆ. ಆ ಒಪ್ಪಂದ ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟು ಕೊನೆ ಊಟದಲ್ಲಿ ಕುತ್ಕೊಂಡು ಅವ್ನು ಊಟ ಮಾಡ್ತಾ ಇರ್ತಾನೆ. ಆಗ ಅವನು ಅವಕಾಶ ನೋಡ್ತಾ ಇರ್ತಾನೆ. ಯೇಸು ಕ್ರಿಸ್ತನು ಇವಾಗ ಇಲ್ಲಿ ಊಟ ಮಾಡ್ತಾ ಇದ್ದಾರೆ, ಊಟ ಮಾಡಿದ್ಮೇಲೆ ಎಲ್ಲಿ ಹೋಗ್ತಾರೆ, ಮತ್ತೆ ಎಲ್ಲಿರ್ತಾರೆ, ಏನ್ ಮಾಡ್ತಾರೆ, ನಾನು ಯಾವಾಗ ಅವ್ರನ್ನ ಕರ್ಕೊಂಡ್ ಬರ್ಬೋದು, ಇವ್ರು ಎಲ್ಲಿ ಸಿಗ್ಬೋದು ಅಂತ ಇವನು ಒಳಗಡೆನೆ ಯೋಚನೆ ಮಾಡ್ತಾ ಇದ್ದಾನೆ. ಈ ತರ ಎಲ್ಲ ಯೋಚನೆ ಮಾಡ್ಕೊಂಡು ಇದ್ದು ಕೂಡ ಯೇಸು ಕ್ರಿಸ್ತನು ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡ್ಕೊಡ್ತಾನೆ ಅಂತ ಹೇಳುವಾಗ ಸ್ವಾಮಿ ನಾನಲ್ಲ ತಾನೆ ಅಂದ್ಕೊಂಡು ಬರ್ತಾನೆ. ಅವನ್ ಮೊದಲೇ ಫಿಕ್ಸ್ ಮಾಡ್ಕೊಂಡಿದ್ದ, ಒಪ್ಪಂದ ಮಾಡ್ಕೊಂಡಿದ್ದ ಅನ್ನೋದನ್ನ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ 14ರಿಂದ 16ರವರೆಗೆ ಓದುವಾಗ ನಮಗೆ ಗೊತ್ತಾಗುತ್ತೆ. ಆಮೇಲೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂದನೆಂಬವನು ಮಹಾಯಾಜಕರ ಬಳಿಗೆ ಹೋಗಿ, ನಾನು ಅವನನ್ನು ನಿಮಗೆ ಹಿಡಿದುಕೊಟ್ಟರೆ ನನಗೆ ಏನು ಕೊಡುತ್ತೀರಿ ಅಂದನು. ಅವರು ಅವನಿಗೆ 30 ರೂಪಾಯಿ ತೂಗಿ ಕೊಟ್ಟರು. ಅಂದಿನಿಂದ ಅವನು ಆತನನ್ನು ಹಿಡಿದುಕೊಡುವುದಕ್ಕೆ ಅನುಕೂಲವಾದ ಸಮಯವನ್ನ ನೋಡುತ್ತಿದ್ದನು. ಇಲ್ಲಿ ಇಸ್ಕರಿಯೋತ ಯೂದ ಯೇಸು ಕ್ರಿಸ್ತನೊಟ್ಟಿಗೆ ಕಡೆಯ ಊಟ ಮಾಡೋದಕ್ಕಿಂತ ಮುಂಚೆನೆ, ಕೆಲವು ದಿನಗಳ ಮುಂಚೆನೆ ಹೋಗಿ ಇವ್ರ ಜೊತೆ ಎಲ್ಲ ಮಾತಾಡಿ ದುಡ್ಡಿಸ್ಕೊಂಡು ಬಂದ್ಬಿಟ್ಟಿದ್ದಾನೆ. ಇವನು ಇವಾಗ ಅವಕಾಶ ಕಾಯ್ತಾ ಇದ್ದಾನೆ. ಎಲ್ಲಿ ಸಿಗ್ಬೋದು ಯೇಸು ಕ್ರಿಸ್ತನು ಒಂಟಿಯಾಗಿ, ಎಲ್ಲಿ ಅವ್ರನ್ನ ತೋರಿಸ್ಕೊಡ್ಬೋದು ಅಂತ ಅವಕಾಶವನ್ನ ಅವನು ಕಾಯ್ತಾ ಇದ್ದಾನೆ. ಆಗ ಇವನಿಗೆ ಮೊದಲೇ ಗೊತ್ತು ನಾನು ಹಿಡ್ಕೊಡ್ತೀನಿ ಅಂತ. ಈಗ ಯೇಸು ಕ್ರಿಸ್ತನ ಕಡೆಯ ಊಟ ಮಾಡುವಾಗ ನಿಮ್ಮಲ್ಲಿ ಒಬ್ಬನ್ ನನ್ನ ಹಿಡ್ಕೊಡ್ತಾನೆ ಅಂತ ಹೇಳಿದ ತಕ್ಷಣ ಬೇರೆ ಎಲ್ಲರ ಶಿಷ್ಯರುಗಳು ನಿಜವಾಗ್ಲೂ ಮನಸ್ಸು ಒಡೆದೋದು. ಅಯ್ಯೋ ನಾನವ್ರನ್ನ ಹಿಡ್ಕೊಡ್ತೀನ, ಒಂದ್ ವೇಳೆ ನಾನಾ ಕೆಲಸ ಮಾಡ್ಬಿಡ್ತೀನ, ದೇವ್ರೆ ನಾನ್ ಮಾಡಲ್ಲ ತಾನೆ ಅಂತ ಮನೆ ಒಡೆದು ಹೋಗಿ ನಿಜವಾಗ್ಲೂ ಕೇಳಿದ್ರು, ನನ್ನಿಂದ ಆ ಕೆಲಸ ಆಗಬಾರದು ಅಂತ ಅನ್ಬಿಟ್ಟು. ಅರೆ ಯೂದನಿಗೆ ಅವನೇ ಆತನ ಹಿಡ್ಕೊಳ್ಳೋದು ಅನ್ನೋದು ಸ್ಪಷ್ಟವಾಗಿ ಗೊತ್ತು. ಇದಕ್ಕಿಂತ ಮುಂಚೆನೆ ಹೋಗಿ ಅವನು ಒಪ್ಪಂದ ಮಾಡ್ಕೊಂಡು ದುಡ್ಡೆಲ್ಲ ಇಸ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಯಾವಾಗ ಅವಕಾಶ ಸಿಗುತ್ತೆ ಹಿಡ್ಕೊಡೋದಕ್ಕೆ ಅಂತ ಕಾಯ್ತಾ ಇದ್ದಾನೆ. ಇಷ್ಟೆಲ್ಲ ಮಾಡಿ ಕೊನೆಗೆ ಅವನು ಬಂದು ಯೇಸು ಕ್ರಿಸ್ತನ ಹತ್ರ ಹೇಳೋ ಮಾತು, ಸ್ವಾಮಿ ನಾನಲ್ಲ ತಾನೆ ಅಂತ ಹೇಳ್ತಾನೆ. ಅದ್ರಲ್ಲಿ ಏನ್ ಅರ್ಥ ಇದೆ ಅಂತಂದ್ರೆ ನಾನು ಯೇಸು ಕ್ರಿಸ್ತನ ಹಿಡ್ಕೊಡಲ್ಲಪ್ಪ ಅಂತ ಅವ್ನು ಹೇಳ್ತಾ ಇದ್ದಾನೆ. ಆದ್ರೆ ವಾಸ್ತವವಾಗಿ ಆತನನ್ನು ಹಿಡ್ಕೊಡ್ಬೇಕಂತ ಹೇಳಿ ಎಲ್ಲಾ ಸಿದ್ಧತೆಯನ್ನ ಇವನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆಗ ಅವನೇನ್ ಮಾಡ್ತಾ ಇದ್ದಾನೆ, ಬಂದು ಯೇಸು ಕ್ರಿಸ್ತನ ಹತ್ರ ಅಪ್ಪಟ ಸುಳ್ಳು ಹೇಳ್ತಾ ಇದ್ದಾನೆ. ಸ್ವಾಮಿ ನಾನಲ್ಲ ತಾನೆ, ನಾನು ನಿಮ್ಮನ್ನ ಹಿಡ್ಕೊಡಲ್ಲ ತಾನೆ ಅಂತ ಅನ್ಬಿಟ್ಟು ನಾನೇ ಹಿಡ್ಕೊಡ್ತೀನಿ, ಅದಕ್ಕೋಸ್ಕರ ಅವಕಾಶ ಕಾಯ್ತಾ ಇದ್ದೀನಿ ಅಂತೆಲ್ಲ ಅವನು ಗೊತ್ತು. ಆದ್ರೆ ನಾನಲ್ಲ ತಾನೆ ಅಂತ ಬಂದು ಅವನೇ ಕೇಳ್ತಾ ಇದ್ದಾನೆ. ಅಂದ್ರೆ ನಾನು ಅದನ್ನ ಹಿಡಿದುಕೊಡೋದಿಲ್ಲ ಅಂತ ಹೇಳಿ ಅಪ್ಪಟ ಸುಳ್ಳನ್ನ ಅವನು ಹೇಳುವಂತದನ್ನ ನಾವು ಈ ಸ್ಥಳದಲ್ಲಿ ಕಾಣಬಹುದು. ಆಗ ಇಸ್ಕರಿಯೋತ ಯೂದ ಸುಳ್ಳನ್ನ ಹೇಳುವಂತ ಒಂದು ವ್ಯಕ್ತಿಯಾಗಿ ಅವನಿಗಿದ್ದ. ಇವತ್ತು ನಾನು ನೀವು ಯೋಚನೆ ಮಾಡಿ ನೋಡ್ಬೇಕು, ನಮ್ಮಲ್ಲಿ ಸುಳ್ಳು ಅನ್ನೋದು ಯಾವತ್ತೂ ಸಹ ಇರಲೇಬಾರದು. ನಾವು ಸುಳ್ಳು ಹೇಳುವಂತ ಸ್ವಭಾವ ಉಳ್ಳವರಾಗಿದ್ರೆ ಆ ಸುಳ್ಳು ಒಂದು ದಿವಸ ನಮ್ಮನ್ನ ನಾಶನ ಮಾಡಿಬಿಡುತ್ತೆ. ಅದರಿಂದ ಸುಳ್ಳು ಹೇಳದ ಹಾಗೆ ನಮ್ಮನ್ನ ನಾವು ಕಾದುಕೊಳ್ಳೋಣ. ಆಗ ಒಂದು ಇಸ್ಕರಿಯೋತ ಯೂದ ಸುಳ್ಳನ್ನ ಹೇಳುವಂತವನಾಗಿ ಮಾತ್ರ ಇರಲಿಲ್ಲ, ಅವನಿಗೆ ಮನಸ್ಸಾಕ್ಷಿ ಅನ್ನೋದು ಕೂಡ ಇರಲಿಲ್ಲ. ಯೂದನಿಗೆ ಮನಸ್ಸಾಕ್ಷಿ ಅನ್ನೋದು ಸತ್ತು ಹೋಗಿತ್ತು. ಈಗ ಯೇಸು ಕ್ರಿಸ್ತನ ಈ ರೀತಿ ಹೇಳ್ತಾರೆ, ನಿಮ್ಮಲ್ಲಿ ಒಬ್ಬ ನನ್ನ ಹಿಡ್ಕೊಡ್ತಾನೆ ಅಂತ ಹೇಳಿ ಎಲ್ಲರೂ ಬಂದು ನಿಜವಾಗ್ಲೂ ಕೇಳ್ತಾ ಇದ್ರೆ ನಾನಲ್ಲ ತಾನೆ ಸ್ವಾಮಿ, ನಾನಲ್ಲ ತಾನೆ ಸ್ವಾಮಿ ಅಂತ. ಆದ್ರೆ ಈಗ ಇವನಿಗೆ ಅದನ್ನ ಹಿಡ್ಕೊಡೋದಕ್ಕೆ ಎಲ್ಲಾ ಸಿದ್ಧತೆ ಮಾಡ್ಕೊಂಡಿದ್ದೀನಿ, ನಾನೇ ಅದನ್ನ ಹಿಡ್ಕೊಡೋದಂತ ಸ್ಪಷ್ಟವಾಗಿ ಇವನು ಗೊತ್ತು. ಆದ್ರೆ ಅದವನು ಗೊತ್ತಿರುವಾಗ ಒಂದು ವೇಳೆ ಯೇಸು ಕ್ರಿಸ್ತನು ನಿಮ್ಮಲ್ಲಿ ಒಬ್ಬನು ನನ್ನ ಹಿಡ್ಕೊಡ್ತಾನೆ ಅಂತ ಹೇಳುವಾಗ ಅದು ಕೇಳಿದ ತಕ್ಷಣ ಇವನಿಗೆ ಏನಾಗ್ಬೇಕು, ಅವ್ರು ನನ್ನ ಬಗ್ಗೆನೇ ಹೇಳ್ತಾ ಇದ್ದಾರೆ ಅಂತ ಅವನಿಗೆ ಅರ್ಥ ಆಗಿ ಅವನೇನ್ ಮಾಡ್ಬೇಕು, ಮನ ಒಡೆದವನಾಗ್ಬೇಕು. ಆದ್ರೆ ಅವನೇನ್ ಮಾಡ್ತಾನೆ ಅಂದ್ರೆ ಅದನ್ನ ಕೇಳ್ಬಿಟ್ಟು ಬಂದೇನ್ ಮಾಡ್ತಾನೆ, ನಾನಲ್ಲ ತಾನೆ ಸ್ವಾಮಿ ಅಂತ ಅನ್ಬಿಟ್ಟು ಅವ್ರನ್ನೇ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅವನಿಗೆ ಯಾರನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ, ಅವನ ದೇವರ ಕುಮಾರನನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಯಾರು? ಸಕಲ ವಿಧವಾದ ರೋಗಗಳನ್ನು ವಾಸಿ ಮಾಡಿದವರು, ಎಲ್ಲಾ ವಿಧವಾದ ದೆವ್ವದ ಕ್ರಿಯೆಗಳನ್ನು ಹಿಡಿಯಲ್ಪಟ್ಟಂತವ್ರನ್ನ ಬಿಡುಗಡೆ ಮಾಡಿದವರು, ಸಮುದ್ರದ ಮೇಲೆ ನಡೆದು ಬಂದವರು, ಗದರಿಸಿ ಸಮುದ್ರವನ್ನು ಬಿರುಗಾಳಿನ ಶಾಂತಪಡಿಸಿದವರು, ಸತ್ತವರನ್ನ ಎದುರಿಸಿದವರು,
ಅವರಿಗೆ ಮೀನು ಸಿಗದಿರುವಾಗ ಆಶ್ಚರ್ಯಕರವಾಗಿ ಬಲೆ ಹಾಕಿಸಿ ಸಮುದ್ರದಲ್ಲಿ ಮೀನನ್ನು ಒದಗಿಸಿಕೊಟ್ಟಂತವರು. 5 ರೊಟ್ಟಿ 2 ಮೀನು ತಗೊಂಡು 5,000 ಜನಗಳಿಗೆ ಹಂಚಿಕೊಟ್ಟಂತವರು. ನೀರನ್ನ ದ್ರಾಕ್ಷರಸವಾಗಿ ಬದಲಾಯಿಸಿದವರು. ಯೇಸು ಕ್ರಿಸ್ತನ ಮಾಡದೇ ಇರುವಂತ ಅದ್ಭುತ ಇಲ್ಲ. ಎಲ್ಲಾ ತರ ಅದ್ಭುತಗಳು ಮಾಡಿದ್ರು, ಎಲ್ಲಾ ತರ ಸೂಚಕ ಕಾರ್ಯಗಳು ಮಾಡಿದ್ರು. ಅವರು ಆ ರೂಪಾಂತರದ ಬೆಟ್ಟದ ಮೇಲೆ ಹೋಗುವಾಗ ಅವ್ರ ರೂಪಾಂತರ ಆಗಿ ಮಹಾಮಹಿಮೆಯಿಂದ ಅವ್ರ ದರ್ಶನವಾಗ್ತಾರೆ. ಎಲಿಯ ಮತ್ತೆ ಮೋಶೆ ಇಳಿದು ಬಂದು ಅವ್ರ ಜೊತೆ ಮಾತಾಡಿದ್ರು ಅಂತ ದೇವರ ವಾಕ್ಯದಲ್ಲಿ ಇದು. ಆಗ ಆಕಾಶದಿಂದ ಧ್ವನಿಯಾಗಿ, ಈತನು ಪ್ರಿಯನಾಗಿರುವಂತ ನನ್ನ ಕುಮಾರನು, ಆತನ ಮಾತನ್ನ ಕೇಳಿದೆಂಬುದಾಗಿ ಪರಲೋಕದಿಂದ ತಂದೆಯಾದ ದೇವರು ಹೇಳುವಂತ ಶಬ್ದವನ್ನ ಯೂದ ಕೇಳಿದ್ದಾನೆ. ಆಗ ಅವನು ಯಾರ ಹತ್ರ ಬಂದು ಮಾತಾಡ್ತಾ ಇದ್ದಾನೆ? ಸಾಧಾರಣ ಯಾರೋ ಒಂದು ಮನುಷ್ಯನ ಹತ್ರ ಹೋಗಿ ಮಾತಾಡ್ತಾ ಇಲ್ಲ. ಸಕಲವನ್ನು ತಿಳಿದಿರುವ, ಸಕಲವನ್ನು ಮಾಡುವುದಕ್ಕೆ ಶಕ್ತನಾಗಿರುವಂತ ಒಂದು ವ್ಯಕ್ತಿ ಹತ್ರ ಅವನು ಬಂದು ಮಾತಾಡ್ತಾ ಇದ್ದಾನೆ. ಯೇಸು ಕ್ರಿಸ್ತನ ವಿಷಯವಾಗಿ ದೇವರ ವಾಕ್ಯ ಹೇಳುತ್ತೆ, ಆತನು ಯಾರ ವಿಷಯವಾಗಿ ಆತನಿಗೆ ಯಾರು ಸಾಕ್ಷಿ ಹೇಳಬೇಕಾಗಿರುವಂತ ಅಗತ್ಯ ಇರಲಿಲ್ಲ. ಆತನು ಎಲ್ಲರ ಹೃದಯವನ್ನ ತಿಳಿದಿದ್ದನು ಅಂತ ದೇವರ ವಾಕ್ಯ ಹೇಳುತ್ತೆ. ಆಗ ಯೇಸು ಕ್ರಿಸ್ತನಿಗೆ ಸಕಲವೂ ಗೊತ್ತು, ಸಕಲವನ್ನು ಮಾಡುವುದಕ್ಕೆ ಬಲ್ಲ ಆತನು. ಆದ್ರೆ ಅಂತ ಅವ್ರ ಹತ್ರ ಬಂದ್ಬಿಟ್ಟು ನಾನೆಲ್ಲ ತಾನೆ ಸ್ವಾಮಿ ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ಮನಸ್ಸಾಕ್ಷಿ ಇಲ್ಲ. ಮನಸ್ಸಾಕ್ಷಿ ಅನ್ನೋದು ಇದ್ದಿದ್ರೆ ಅವರು ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿದು ಕೊಡ್ತಾನೆ ಅಂತ ಹೇಳಿದ ತಕ್ಷಣ ಅವನಿಗೇನಾಗಿರೋದು? ಯೇಸು ಕ್ರಿಸ್ತನಿಗೆ ಏನನ್ನಾದ್ರೂ ಮರೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಆತನಿಗೆ ಎಲ್ಲಾ ತಿಳಿದಿದೆ. ಆತನಿಗೆ ಎಲ್ಲವನ್ನು ಮಾಡುವುದಕ್ಕೆ ಶಕ್ತನು. ಆತನು ದೇವರ ಕುಮಾರನು, ಆತನೇ ಮೆಸ್ಸಿಯ. ನಾವು ಆತನ ಜೊತೆಯಲ್ಲಿ 3.5 ವರ್ಷಗಳ ಕಾಲ ಇದ್ದು ಏನೆಲ್ಲಾ ಕಾರ್ಯಗಳನ್ನು ಆತನು ಮಾಡಿರೋದನ್ನ ನಾವು ಕಂಡಿದ್ದೀವಿ. ಆತನಿಗೆ ಯಾವುದೇ ಅಸಾಧ್ಯವಲ್ಲ. ಆತನಿಗೆ ನಾನು ಸುಳ್ಳು ಹೇಳಿ ಮರೆ ಮಾಡೋದಕ್ಕೆ ಸಾಧ್ಯನಾ? ಆತನನ್ನು ಹಿಡ್ಕೊಳ್ಬೇಕಂತ ಹೇಳಿ ನಾನು ಹೋಗಿ ಒಪ್ಪಂದ ಮಾಡಿಕೊಂಡು ಕಾಸಿಸ್ಕೊಂಡು ಬಂದು ಬಚ್ಚಿಟ್ಕೊಂಡಿರೋದು ಆತನಿಗೆ ಗೊತ್ತಾಗದ ಹಾಗೆ ಮರೆ ಮಾಡೋದಕ್ಕೆ ಆಗುತ್ತಾ? ಆತನ ಪ್ರತ್ಯಕ್ಷವಾಗಿ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಒಬ್ಬ ನನ್ನನ್ನು ಹಿಡಿದುಕೊಡ್ತಾನೆ ಅಂತ ಹೇಳಿ. ಅದನ್ನ ನಾನು ಅನ್ನೋದನ್ನ ಮರೆ ಮಾಡೋದಕ್ಕೆ ಸಾಧ್ಯನಾ? ಆತನಿಗೆ ನಾನೇ ಅನ್ನೋದು ಸ್ಪಷ್ಟವಾಗಿ ಗೊತ್ತು ಅಂತ. ಅವನಿಗೆ ನಿಜವಾಗ್ಲೂ ಮನಸ್ಸಾಕ್ಷಿ ಇರೋನಾಗಿದ್ರೆ ಅವನೇನ್ ಮಾಡಿರೋನು? ಮನಸ್ಸು ಒಡೆದು ಹೋಗಿ ಅವ್ರು ಬಂದು ಅವ್ರ ಪಾರದ ಹತ್ರ ಅಡ್ಡ ಬಿದ್ದರು. ಸ್ವಾಮಿ, ನಾನ್ ನಿಜವಾಗ್ಲೂ ತಪ್ಪು ಮಾಡ್ಬಿಟ್ಟೆ. ನಾನೇನೋ ಹಣದ ಆಸೆಗೆ ಬಿದ್ದು ನಿಮ್ಮನ್ನ ತೋರಿಸ್ಕೊಟ್ರೆ ಏನೋ ಸ್ವಲ್ಪ ಹಣ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಹೋಗಿ ಅವ್ರ ಹತ್ರ ಮಾತಾಡಿ ಸ್ವಲ್ಪ ಹಣ ಇಸ್ಕೊಂಡ್ ಬಂದ್ಬಿಟ್ಟೆ. ಆದ್ರೆ ಅದನ್ನ ನಾನು ನಿಮಗೆ ಮರೆ ಮಾಡೋದಕ್ಕೆ ಆಗೋದಿಲ್ಲ. ನಿಮಗೆ ಗೊತ್ತಿಲ್ಲದಿರಂತ ವಿಷಯ ಯಾವುದೂ ಇಲ್ಲ. ನೀವೆಲ್ಲವನ್ನು ಮಾಡೋದಕ್ಕೆ ಶಕ್ತನು, ನಿಮಗೆಲ್ಲಾ ತಿಳಿದಿದೆ. ನನ್ನನ್ನ ನಾನು ನಿಮ್ಮಿಂದ ಯಾವ ತರ ಮರೆ ಮಾಡಿಕೊಳ್ಳಿ? ನಾನಿಂತ ಕೆಲಸ ಮಾಡೋದಕ್ಕೆ ಸಿದ್ಧನಿದ್ದೇನೆ ಅನ್ನೋದನ್ನ ನಿಮಗೆ ಗೊತ್ತಾಗದ ಹಾಗೆ ನಾನು ಯಾವ ರೀತಿ ತಡೆಯಲಿ? ನಿಮಗೆಲ್ಲಾ ಗೊತ್ತಾಗುತ್ತೆ. ಸ್ವಾಮಿ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡ್ಕೊಡ್ತೀನಿ ಅಂತ ನೀವು ಹೇಳಿದ್ರೆ ಆ ಒಬ್ಬನು ಬೇರೆ ಯಾರು ಅಲ್ಲ, ಆ ಒಬ್ಬನು ನಾನೇ. ನಿಮಗೆ ಅದು ಮರೆ ಮಾಡೋದಕ್ಕೆ ಆಗೋದಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ರಿ. ಈಗೋ ನಾನು ತಗೊಂಡ ದುಡ್ಡು ಇಲ್ಲೇ ಇದೆ, ನನಗೆ ಬೇಡ ದುಡ್ಡು, ಸ್ವಾಮಿ ನನಗೆ ಕ್ಷಮಿಸ್ರಿ ಅಂತ ಅಲ್ಲೇ ಅವನು ಅಡ್ಡ ಬಿಡ್ಬೇಕಾಗಿತ್ತು. ಆದ್ರೆ ಅವನಿಗೆ ಮನಸ್ಸಾಕ್ಷಿ ಅನ್ನೋದಿಲ್ಲ. ಅವನ ಮನಸ್ಸಾಕ್ಷಿ ಸತ್ತು ಹೋಗಿದೆ. ಅವನ ಮನಸ್ಸಾಕ್ಷಿ ಸತ್ತು ಹೋಗಿರೋದ್ರಿಂದ ಅವನೇ ಅದನ್ನ ಹಿಡ್ಕೊಡೋದು ಅಂತ ಇವನಿಗೆ ಚೆನ್ನಾಗಿ ಗೊತ್ತಿದ್ರು ಕೂಡ ಇವನೇನ್ ಮಾಡ್ಲಿಲ್ಲ, ಮನ ತಿರುಗಲಿಲ್ಲ. ಕಾರಣ ಅವನ ಮನಸ್ಸಾಕ್ಷಿ ಸತ್ತು ಹೋಗಿದೆ. ಅವನ ಮನಸ್ಸಾಕ್ಷಿ ಬದುಕಿದ್ರೆ ಯೇಸು ಕ್ರಿಸ್ತನು ಆ ಮಾತನ್ನ ಹೇಳಿದ ಒಡನೆ ಅವನ ಅಲ್ಲೇ ಬಂದು ಅಡ್ಡ ಬಿದ್ದರು. ಸ್ವಾಮಿ, ನಾನು ತಪ್ಪು ಮಾಡ್ಬಿಟ್ಟೆ, ಕ್ಷಮಿಸು. ನಾನು ಹಣದ ಆಸೆಗೆ ನಾನು ಒಳಗಾಗಿ ನಿಮ್ಮನ್ನು ತೋರಿಸ್ಕೊಡ್ಬೇಕಂತ ನಾನು ಇಂಥ ಕೆಲಸ ಮಾಡ್ಬಿಟ್ಟೆ. ಅದ್ ನಿನಗೆ ಗೊತ್ತಾಗದೆ ಇರೋದಿಲ್ಲ. ನಿನಗೆಲ್ಲಾ ಗೊತ್ತು, ಸ್ವಾಮಿ ನನ್ಗೆ ಕ್ಷಮಿಸು ಅಂತ ಆಗಲೇ ಬಂದು ಅಡ್ಡ ಬಿದ್ದರು ಅವನು. ಆದ್ರೆ ಅವನಿಗೆ ಮನಸ್ಸಾಕ್ಷಿ ಸತ್ತು ಹೋಗಿದೆ. ಅದರಿಂದ ಅವನೇನ್ ಮಾಡ್ದ ಅಂತಂದ್ರೆ ಬಂದು ಆರಾಮಾಗಿ ಸುಳ್ಳು ಹೇಳ್ದ. ಏನೋ ಅವ್ರಿಗೇನೋ ಗೊತ್ತಿಲ್ವೇನೋ ಅನ್ನೋ ತರ, ಸ್ವಾಮಿ ನಾನಲ್ಲ ತಾನೆ ಅಂತ ಅಂದ್ಬಿಟ್ಟು. ಮನಸ್ಸಾಕ್ಷಿ ಸತ್ತು ಹೋಗಿದೆ. ಮನಸ್ಸಾಕ್ಷಿ ಸತ್ತು ಹೋದಂತ ವ್ಯಕ್ತಿ ಅವನು ಹಾಳಾಗಿ ಹೋಗ್ತಾನೆ. ಮನಸ್ಸಾಕ್ಷಿ ಇರೋನು ಬದುಕ್ತಾನೆ. ಮನಸ್ಸಾಕ್ಷಿ ಇರುವಂತವನು ದೇವರ ಕೃಪೆನ ಹೊಂದ್ಕೊಳ್ತಾನೆ. ಆದ್ರೆ ಮನಸ್ಸಾಕ್ಷಿ ಸತ್ತೋಗಿರೋವನು ಹಾಳಾಗಿ ಹೋಗ್ತಾನೆ. ಒಂದು ವೇಳೆ ಒಂದು ವ್ಯಕ್ತಿ ದೊಡ್ಡ ಪಾಪವನ್ನು ಮಾಡಿರ್ಬೋದು, ಆದ್ರೂ ಅವನಿಗೆ ಮನಸ್ಸಾಕ್ಷಿ ಇದ್ರೆ ಅವನೇನ್ ಮಾಡ್ತಾನೆ, ಅವನು ಮಾಡಿದ ಪಾಪದ ನಿಮಿತ್ತ ಪಶ್ಚಾತ್ತಾಪ ಪಡ್ತಾನೆ. ಅಯ್ಯೋ ನಾನ್ ಮಾಡಿ ತಪ್ಪಾಗೋಯ್ತು, ದೇವರೇ ಕ್ಷಮಿಸು ಅಂತ ಅವನ ಮನ ಒಡೆದು ದೇವ್ರಿಗೆ ಒಪ್ಪಿಸ್ಕೊಡ್ತಾನೆ. ಆದ್ರೆ ಒಂದು ವ್ಯಕ್ತಿಗೆ ಮನಸ್ಸಾಕ್ಷಿ ಅನ್ನೋದು ಇಲ್ಲ ಅಂತಂದ್ರೆ ಅವನ್ ಸಣ್ಣ ತಪ್ಪು ಮಾಡಿದ್ರು ಕೂಡ ಅವನ್ ಪಶ್ಚಾತ್ತಾಪ ಪಡೋದಿಲ್ಲ. ಅವನೇನ್ ಹೇಳ್ತಾನೆ ಅಂತಂದ್ರೆ ನಾನೇನು ತಪ್ಪು ಮಾಡ್ಬಿಟ್ಟೆ, ನಾನೇನ್ ತಪ್ಪೇ ಮಾಡಿಲ್ಲ ಅಂತ ಅನ್ಕೊಂಡು ಓಡಾಡ್ತಾ ಇರ್ತಾನೆ. ಮನಸ್ಸಾಕ್ಷಿ ಬಹಳ ಮುಖ್ಯ. ನನ್ನಲ್ಲಿ ನಿಮ್ಮಲ್ಲಿ ಮನಸ್ಸಾಕ್ಷಿ ಜೀವಂತವಾಗಿರ್ಬೇಕಾಗಿರೋದು ಬಹಳ ಮುಖ್ಯ. ಮನಸ್ಸಾಕ್ಷಿ ಸತ್ತೋದ್ರೆ ನಾನು ನೀವು ಹಾಳಾಗಿ ಹೋಗ್ತೇವೆ. ಆಗ ಮನಸ್ಸಾಕ್ಷಿ ಅಂದ್ರೆ ಏನು? ಮನಸ್ಸಾಕ್ಷಿ ಅಂದ್ರೆ ದೇವರು ನಮ್ಮಲ್ಲಿರುವಂತ ಒಂದು ಎಚ್ಚರಿಕೆ. ನಾವು ತಪ್ಪು ಮಾಡುವಾಗ ಬೇರೆ ಮನುಷ್ಯರು ನಮ್ಮನ್ನು ನೋಡದೆ ಹೋಗಬಹುದು,
ಬೇರೆ ಮನುಷ್ಯರಿಗೆ ಅದು ಗೊತ್ತಾಗದೆ ಹೋಗಬಹುದು, ಬೇರೆ ಮನುಷ್ಯರನ್ನ ನಾವು ಯಾಮಾರಿಸಬಹುದು, ಆದ್ರೆ ನಮ್ಮ ಮನಸ್ಸಿಗೆ ಯಾಮಾರಿಸೋದಕ್ಕೆ ಆಗೋದಿಲ್ಲ. ನಾವು ತಪ್ಪು ಮಾಡುವಾಗ ಯಾರು ನಮ್ಮನ್ನ ನೋಡದಿದ್ರು ಕೂಡ ನಮ್ಮ ಮನಸ್ಸಾಕ್ಷಿ ನಮ್ಮನ್ನ ಎಚ್ಚರಿಸುತ್ತೆ. ದೇವರು ನಮ್ಮ ಮನಸ್ಸಾಕ್ಷಿನ ಉಪಯೋಗಿಸಿ ಮಾತಾಡ್ತಾರೆ. ನನ್ನ ಮಗನೇ, ನನ್ನ ಮಗಳೇ, ನನ್ನ ವಾಕ್ಯ ಈ ರೀತಿ ಹೇಳುತ್ತೆ, ಆದ್ರೆ ನೀನ್ ಈ ರೀತಿ ನಡೀತಾ ಇರೋದು ತಪ್ಪು, ನೀನ್ ಮಾಡ್ತಾ ಇರೋದು ಪಾಪ, ಈ ಕಾರ್ಯವನ್ನು ಮಾಡಬೇಡ ಅಂತ ಮನಸ್ಸಾಕ್ಷಿ ಮುಖಾಂತರ ದೇವರು ನಮ್ಮನ್ನ ಎಚ್ಚರಿಸ್ತಾರೆ. ಆದ್ರೆ ಆ ಮನಸ್ಸಾಕ್ಷಿ ನಮ್ಮನ್ನು ಎಚ್ಚರಿಸುವಾಗ ಆಗ ನಮ್ಮನ್ನು ನಾವು ಯೋಚಿಸ್ಕೊಂಡು, ಇಲ್ಲ ಇದು ಮಾಡಬಾರ್ದು, ಈ ತರ ಮಾಡೋದು ತಪ್ಪು, ಇಂಥ ಕೆಲಸಗಳು ಮಾಡಬಾರ್ದು ಅಂತ ನಮ್ಮನ್ನು ನಾವು ಆ ಮನಸ್ಸಾಕ್ಷಿಗೆ ಕಿವಿಗೊಟ್ಟು ಸರಿಪಡಿಸ್ಕೊಂಡ್ರೆ ಆ ಮನಸ್ಸಾಕ್ಷಿ ಜೀವಂತವಾಗಿರುತ್ತೆ. ಮತ್ತೆ ಇನ್ನೊಂದ್ಸರಿ ನಾವು ಏನೋ ಒಂದು ತಪ್ಪು ಮಾಡುವಾಗ್ಲೂ ಕೂಡ ಮತ್ತೆ ಆ ಮನಸ್ಸಾಕ್ಷಿ ಹಾಗೆ ಎಚ್ಚರಿಸುತ್ತೆ. ಆಗ ನಾವು ಮತ್ತೆ ಸರಿ ಮಾಡ್ಕೊಳ್ತಾ ಇರ್ತೇವೆ. ಆದ್ರೆ ನಾವು ಮನಸ್ಸಾಕ್ಷಿಗೆ ಕಿವಿಗೊಟ್ಟಿಲ್ಲ ಅಂದ್ರೆ ಅದು ಸತ್ತು ಹೋಗುತ್ತೆ. ಸತ್ತು ಹೋಗುತ್ತೆ ಅಂದ್ರೆ ಹೆಂಗೆ? ಇವಾಗ ಕೆಲವರು ನೋಡಿ ಕಳ್ತನ ಮಾಡ್ತಾರೆ. ಪ್ರಾರಂಭದಲ್ಲಿ ಕಳ್ತನ ಮಾಡುವಾಗ ಅವ್ರಿಗೆ ಕೈ ನಡುತ್ತಾ ಇರುತ್ತೆ, ಜೀವ ಹೊಡ್ಕೊಳ್ತಾ ಇರುತ್ತೆ. ಯಾರಾದ್ರೂ ನಮ್ಗೆ ನೋಡ್ಬಿಡ್ತಾರೋ, ಏನಾಗ್ಬಿಡುತ್ತೋ ಅಂತ ತುಂಬಾ ಭಯವಾಗಿ ಕಳ್ತನ ಮಾಡ್ತಾ ಇರ್ತಾರೆ. ಆಮೇಲೆ ಕಳ್ತನ ಮಾಡಿದ್ಮೇಲೆ ಒಂದ್ ಸ್ವಲ್ಪ ದಿವಸದವರೆಗೂ ಅವ್ರಿಗೆ ನೆಮ್ಮದಿ ಇರೋದಿಲ್ಲ. ಅಯ್ಯೋ ನಾನು ಒಂದು ಕಳ್ತನ ಮಾಡಿ ಬಂದ್ಬಿಟ್ಟಿದ್ದೀನಿ, ಯಾರು ಗೊತ್ತಾಗ್ಬಿಡುತ್ತೇನೋ ಅಂತ ಅವ್ರಿಗೆ ಜೀವ ಹೊಡ್ಕೊಳ್ತಾ ಇರುತ್ತೆ. ಆದ್ರೆ ಏನು ಆಗೋದಿಲ್ಲ. ಆಮೇಲೆ ಏನ್ ಮಾಡ್ತಾರೆ, ಒಂದ್ಸಲಿ ಕಳ್ತನ ಮಾಡಿ ಸಿಗಾಕೊಂಡಿಲ್ಲ, ಏನು ಆಗಿಲ್ಲ, ಇನ್ನೊಂದ್ಸಲಿ ಮಾಡೋಣ ಅಂತ ಇನ್ನೊಂದ್ಸಲಿ ಮಾಡ್ತಾರೆ. ಆಗ್ಲೂ ಭಯ ಇರುತ್ತೆ. ತಿರ್ಗಾ ಕಳ್ತನ ಮಾಡಿದ್ಮೇಲೂ ಭಯ ಇರುತ್ತೆ. ಆದ್ರೆ ದಿನಗಳು ಹೋಗ್ತಾ ಏನಾಗುತ್ತೆ, ಅವ್ರು ಕಳ್ತನ ಮಾಡ್ತಾ ಇದ್ದು ಯಾರಿಗೂ ಸಿಗಾಕೊಳ್ತಾರ ಇದ್ದು ಅವ್ರಿರೋವಾಗ ಕಾಲಗಳು ಹೋಗ್ತಾ ಅವ್ರಿಗೆ ಅದು ರೂಢಿ ಆಗ್ಬಿಡುತ್ತೆ. ಅವ್ರೇನಾಗುತ್ತೆ, ಮುಂದಕ್ಕೆ ಮತ್ತೆ ಒಂದಷ್ಟು ಕಾಲ ಹೋದ್ಮೇಲೆ, ಒಂದಷ್ಟು ಸರಿ ಕಳ್ತನ ಮಾಡಿದ್ಮೇಲೆ ಮತ್ತೆ ಕಳ್ತನ ಮಾಡ್ಬೇಕಂದ್ರೆ ಅವ್ರಿಗೆ ಭಯ ಬರೋದಿಲ್ಲ. ಆ ಭಯ ಹೊರಟೋಗಿರುತ್ತೆ. ಆರಾಮಾಗಿ ಹೋಗಿ ಕಳ್ತನ ಮಾಡ್ತಾರೆ. ಕಳ್ತನ ಮಾಡ್ಬಿಟ್ಟು ಆರಾಮಾಗಿ ದುಡ್ಡನ್ನ ಖರ್ಚು ಮಾಡ್ಕೊಂಡು ಆರಾಮಾಗಿ ಬದುಕ್ತಾ ಇರ್ತಾರೆ. ಮೊದಲು ಅವ್ರಿಗೆ ಭಯ ಬರೋದಕ್ಕೂ ಆಮೇಲೆ ಭಯ ಇಲ್ಲದಕ್ಕೆ ಹೋಗೋದಕ್ಕೂ ಕಾರಣ ಏನು? ಮನಸ್ಸಾಕ್ಷಿ. ಮೊದಲು ಮನಸ್ಸಾಕ್ಷಿ ಅನ್ನೋದಿರುತ್ತೆ, ಇದನ್ನ ನೀನ್ ಮಾಡಬಾರ್ದು, ಇದು ತಪ್ಪು, ಅದು ಎಚ್ಚರಿಸುತ್ತೆ. ನಮಗೆ ತನಗ್ ತಾನೇ ಭಯ ಅನ್ನೋದು ಬರುತ್ತೆ. ಆದ್ರೆ ಆ ಮನಸ್ಸಾಕ್ಷಿ ಕಿವಿಗೊಡೋದೆ ನಮ್ಮನ್ನ ಕಠಿಣಪಡಿಸ್ಕೊಂಡು ನಾನ್ ಮಾಡೋದನ್ನೇ ಮಾಡ್ತೀನಿ, ಏನಾದ್ರೂ ಪರವಾಗಿಲ್ಲ ಅಂತ ನಾವು ಮುಂದೆ ಹೋದ್ರೆ ಕಾಲಗಳು ಹೋಗ್ತಾ ಆ ಮನಸ್ಸಾಕ್ಷಿ ಸತ್ತೋಗುತ್ತೆ. ಆನಂತರ ಏನಾಗ್ತೇವೆ ಅಂದ್ರೆ ನಾವು ಮೊಂಡು ಹೃದಯ ಉಳ್ಳವರಾಗಿ ನಾವು ಮಾಡೋದನ್ನ ಮಾಡ್ತಾನೆ ಇರ್ತೇವೆ. ಆದ್ರೆ ಮನಸ್ಸಾಕ್ಷಿ ಸತ್ತ ಹೋದವನು ಮನ ತಿರುಗೋದು ತುಂಬಾ ಕಷ್ಟ. ಮನಸ್ಸಾಕ್ಷಿ ಬದುಕಿರೋನು ಏನ್ ಮಾಡ್ತಾನೆ, ಅವ್ನಿಗೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾನೆ. ನೋಡಪ್ಪ, ಇದು ನೀನ್ ಮಾಡೋದ್ ತಪ್ಪು, ನೀನ್ ಮಾತಾಡೋದು ತಪ್ಪು, ಈ ರೀತಿ ನಡ್ಕೊಳ್ಳೋದು ತಪ್ಪು ಅಂತ ಹೇಳಿದ್ರೆ ಮನಸ್ಸಾಕ್ಷಿ ಇರೋನು ಮನಸ್ಸಲ್ಲಿ ಕುಚ್ಚಲ್ ಪಡ್ತಾನೆ. ಆ ಮಾತುಗಳು ಅವ್ನು ಕೇಳುವಾಗ ಅವನ ಮನಸ್ಸಾಕ್ಷಿ ಅವನನ್ನು ಚುಚ್ಚುತ್ತೆ. ನೀನ್ ಮಾಡೋದ್ ತಪ್ಪಲ್ವಾ, ಅವ್ರು ಹೇಳ್ತಾ ಇಲ್ವಾ, ನಿನ್ಗೆ ಅರ್ಥ ಆಗ್ತಾ ಇಲ್ವಾ ಅಂತ ಮನಸ್ಸನ್ನ ಕುಚ್ಚುತ್ತೆ. ಆದ್ರೆ ಮನಸ್ಸಾಕ್ಷಿ ಸತ್ತೋಗಿರೋವನು ಏನ್ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ನಾನ್ ಮಾಡೋದೇ ಸರಿ, ನಾನ್ ಹೇಳೋದೇ ಸರಿ, ನಾನೇ ಸರಿ ಅನ್ಕೊಂಡ್ ಬದುಕ್ತಾ ಇರ್ತಾನೆ. ಯಾವನು ನಾನೇ ಸರಿ ಅನ್ಕೊಂಡ್ ಬದುಕ್ತಾ ಇರ್ತಾನೋ ಅವನ ಮನಸ್ಸಾಕ್ಷಿ ಸತ್ತೋಗಿದೆ ಅಂತ ಅರ್ಥ. ನಾನೇ ಸರಿ ಅಂತ ಅನ್ಕೊಳ್ಳೋನು ಯಾವತ್ತೂ ಉದ್ಧಾರ ಆಗಲ್ಲ. ನನ್ನಲ್ಲಿ ತಪ್ಪಿದ್ರೆ ನಾನು ಸರಿ ಮಾಡ್ಕೊಳ್ತೀನಿ, ನನ್ನ ತಪ್ಪು ನಂಗೆ ತೋರಿಸಿ ಅನ್ನೋನು ಉದ್ಧಾರ ಆಗ್ತಾನೆ. ಹಲ್ಲೆಲೂಯ. ಅದರಿಂದ ಮನಸ್ಸಾಕ್ಷಿ ಬಹಳ ಮುಖ್ಯ. ನಮ್ಮ ಮನಸ್ಸನ್ನ ಕಠಿಣ ಮಾಡಿಕೊಂಡು ಪಾಪದಲ್ಲಿ ನಾವು ಮುಂದುವರೆದ್ರೆ ಮನಸ್ಸಾಕ್ಷಿ ಸತ್ತು ಹೋಗುತ್ತೆ. ಮನಸ್ಸಾಕ್ಷಿ ಸತ್ತು ಹೋದ್ರೆ ಆ ಮನುಷ್ಯ ಮನ ತಿರುಗೋದಿಲ್ಲ, ನಾಶನವನ್ನ ಹೊಂದಿಕೊಳ್ಳುವಂತ ಸ್ಥಿತಿ ಅವನಿಗೆ ಬಂದು ಬಿಡುತ್ತೆ. ಯೂದನಿಗೆ ಮನಸ್ಸಾಕ್ಷಿ ಅನ್ನೋದಿಲ್ಲ. ನಾನು ಯಾರ ಹತ್ರ ಹೋಗಿ ಸುಳ್ಳು ಹೇಳ್ತಾ ಇದ್ದೀನಿ, ಯಾರಿಗೆ ನಾನಲ್ಲ ತಾನೆ ಅಂತ ಕೇಳ್ತಾ ಇದ್ದೀನಿ, ಆತನಿಗೆ ಸಕಲವೂ ಗೊತ್ತು. ನಾನು ಆತನಿಂದ ನನ್ನನ್ನು ಮರೆ ಮಾಡ್ಕೊಳ್ಳೋದು ಸಾಧ್ಯನಾ? ಇಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ ಅನ್ನೋದನ್ನ ಯೇಸು ಕ್ರಿಸ್ತನಿಗೆ ನಾನು ಮರೆ ಮಾಡೋದಕ್ಕಾಗುತ್ತಾ? ನಾನು ಯಾವ ತರ ಹೋಗಿ ಅವ್ರ ಹತ್ರ ಹೇಳಿ ನಾನಲ್ಲ ತಾನೆ ಅಂತ ಅನ್ಬಿಟ್ಟು? ಅವ್ರಿಗೆಲ್ಲ ಗೊತ್ತಲ್ವಾ. ಮನಸ್ಸಾಕ್ಷಿ ಅನ್ನೋದು ಅವ್ನಿಗೆ ಇದ್ದಿದ್ರೆ ಮನಸ್ಸಿನಲ್ಲಿ ಕುಚ್ಚಲ್ಪಟ್ಟವನಾಗಿ ಅವನು ಅಲ್ಲೇ ಮನ ತಿರುಗ್ತಾ ಇದ್ದ. ಸ್ವಾಮಿ ನನ್ನ ಕ್ಷಮಿಸ್ಬಿಡು ಅಂತ ಅಲ್ಲೇ ಅಡ್ಡ ಬೀಳ್ತಾ ಇದ್ದ. ಆದ್ರೆ ಅವನಿಗೆ ಮನಸ್ಸಾಕ್ಷಿ ಸತ್ತೋಗಿದೆ. ಹೇಗಾದ್ರೂ ಮಾಡಿ ಏನಾದ್ರೂ ಆಗ್ಲಿ ದುಡ್ಡು ಬೇಕಷ್ಟೇ ಅನ್ನೋಂತ ಒಂದು ಬುದ್ಧಿ ಅವನಿಗೆ ಬಂದಿರೋದ್ರಿಂದ ಯೇಸು ಕ್ರಿಸ್ತನು ತನ್ನನ್ನ ಹಿಡ್ಕೊಡ್ತೀನಿ ಅಂತ ಅನ್ಬಿಟ್ಟು ಆತನನ್ನೇ ಪರೋಕ್ಷವಾಗಿ ಸೂಚಿಸಿದಾಗ್ಲೂ ಸಹ ಅವನ್ ಮನ ತಿರುಗಿಲ್ಲ. ಇನ್ನು ಬಂದು ಆರಾಮಾಗಿ ಸುಳ್ಳು ಹೇಳ್ದ, ಸ್ವಾಮಿ ನಾನೆಲ್ಲ ತಾನು ಹಿಡ್ಕೊಡ್ತಾ ಇರೋದು ಅಂತ ಅನ್ಬಿಟ್ಟು. ಮನಸ್ಸಾಕ್ಷಿ ಅವನಿಗೆ ಸತ್ತು ಹೋಗಿತ್ತು. ನಿಮ್ಮ ಮನಸ್ಸಾಕ್ಷಿ ಕುರಿತಾಗಿ ಇವತ್ತು ನಾವು ಯೋಚನೆ ಮಾಡಿ ನೋಡಬೇಕು. ನಮ್ಮ ಮನಸ್ಸಾಕ್ಷಿ ಜೀವಂತವಾಗಿದೆಯಾ? ನಾವೇನಾದ್ರೂ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವಾಗ ನಮ್ಮಲ್ಲಿ ಭಯ ಬರುತ್ತಾ? ನಮ್ಮ ಮನಸ್ಸು ನಮ್ಮನ್ನು ಎಚ್ಚರಿಸುತ್ತಾ? ಯಾವುದೋ ಒಂದು ಪಾಪವನ್ನು ಮಾಡುವಾಗ ನಮ್ಮ ಹೃದಯ ನಮಗೆ ಕುಚ್ಚಿದ ಹಾಗೆ ಆಗುತ್ತಾ? ಇನ್ನೊಬ್ಬರಿಗೆ ಅನ್ಯಾಯ ಮಾಡುವಾಗ, ಇನ್ನೊಬ್ಬರಿಗೆ ಮೋಸ ಮಾಡುವಾಗ, ಇನ್ನೊಬ್ಬರನ್ನ ನಾವು ಕಸಿದುಕೊಳ್ಳುವಾಗ ನಮ್ಮ ಮನಸ್ಸು ನಮ್ಮನ್ನ ಕುಚ್ಚುತ್ತಾ? ಆತರ ಮಾಡ್ತಾ ಇದೆ ಅಂತಂದ್ರೆ ನಮ್ಮ ಮನಸ್ಸಾಕ್ಷಿ ಜೀವಂತವಾಗಿದೆ ಅಂತ. ಅದಕ್ಕೆ ಕಿವಿಗೊಟ್ರೆ ದೇವ್ರ ಕೃಪೆ ನಮಗೆ ದೊರೆಯುತ್ತೆ. ಆದ್ರೆ
ನಾವು ಏನೇ ಪಾಪ ಮಾಡ್ತಾ ಇದ್ರು ನಮಗ್ ಮನಸ್ಸಿಗೆ ಏನು ಬಾಧೆ ಆಗ್ತಾ ಇಲ್ಲ, ಆರಾಮಾಗಿದ್ದೀವಿ. ಆಚೆ ಕಡೆ ಮಾಡೋ ಪಾಪ ಎಲ್ಲ ಮಾಡಿ ಸಭೆಗೆ ಬಂದು ಯೇಸುವೇ ಸ್ತೋತ್ರ ಅಂತ ಸಂತೋಷವಾಗಿ ಆಡ್ತಾ ಇದೀವಿ ಅಂತಂದ್ರೆ ಮನಸ್ಸಾಕ್ಷಿ ಸತ್ತು ಹೋಗಿದೆ ಅಂತ ಅರ್ಥ. ಮನಸ್ಸಾಕ್ಷಿ ಸತ್ತು ಹೋಗಿರುವಂತ ಮನುಷ್ಯ ಮುಂದೊಂದು ದಿವಸ ನಾಶನವನ್ನು ಹೊಂದ್ಕೊಳ್ತಾನೆ. ಅವನು ದೇವರಾಜ್ಯಕ್ಕೆ ಹೋಗೋದಿಲ್ಲ. ಕಾರಣ ಮನಸ್ಸಾಕ್ಷಿ ಸತ್ತು ಹೋಗಿರೋದ್ರಿಂದ ಅವನು ಯಾವತ್ತೂ ಮನ ತಿರುಗೋದಿಲ್ಲ. ಮಾಡೋ ಪಾಪ ಮಾಡ್ತಾನೆ ಇರ್ತಾನೆ, ಈ ಕಡೆ ನಾನು ಪರಿಶುದ್ಧನ ಅನ್ಕೊಂಡು ಬದುಕ್ತಾನೆ ಇರ್ತಾನೆ. ನಾನ್ ಪಾಪಿ ಮನ ತಿರುಗಬೇಕಂತ ಯೋಚನೆ ಮಾಡೋದಿಲ್ಲ. ಕಾರಣ ಅವನ ಮನಸ್ಸಾಕ್ಷಿ ಸತ್ತು ಹೋಗಿರುತ್ತೆ. ಇವತ್ತು ನನ್ನ ಬಗ್ಗೆ ನಿಮ್ಮ ಬಗ್ಗೆ ನಾವು ಯೋಚನೆ ಮಾಡಿ ನೋಡ್ಬೇಕು. ಒಂದ್ ವೇಳೆ ಮನಸ್ಸಾಕ್ಷಿ ಸತ್ತು ಹೋಗಿದ್ರೆ ಮನ ತಿರುಗಿ ಇವತ್ತೇ ದೇವರೇ ನಾನು ಸರಿ ಹೋಗ್ಬೇಕು ಸಹಾಯ ಮಾಡುವಂತ ನಮ್ಮನ್ನ ದೇವರಿಗೆ ಒಪ್ಪಿಸ್ಕೊಡ್ಬೇಕು. ಒಂದ್ ವೇಳೆ ಮನಸ್ಸಾಕ್ಷಿ ಜೀವಂತವಾಗಿದ್ರೆ ದೇವರು ಮನಸ್ಸಾಕ್ಷಿಯನ್ನು ಉಪಯೋಗಿಸಿ ನಮ್ಮನ್ನು ಎಚ್ಚರಿಸುವಾಗ ನಮ್ಮನ್ನು ಸರಿಪಡಿಸ್ಕೊಳ್ಬೇಕಾಗಿರುವಂತದ್ದು ನಮಗೆ ಬಹಳ ಮುಖ್ಯ. ದೇವರು ನಮಗೆ ಸಹಾಯ ಮಾಡಲು ಯೂದನು ಮನಸ್ಸಾಕ್ಷಿ ಇಲ್ಲದವನಾಗಿದ್ದ, ಮನಸ್ಸಾಕ್ಷಿ ಹೊತ್ತು ಹೋಗಿದ್ದವನಾಗಿ ಅವನ ಯೂದನಿದ್ದ. ಆದ್ರಿಂದ ಅವನ ಸ್ಥಿತಿ ನಾಶನಕ್ಕೆ ಒಳಗಾಯ್ತು. ಅದು ಮಾತ್ರ ಅಲ್ದರ ಯೂದನು ಪಶ್ಚಾತ್ತಾಪ ಇಲ್ಲದವನು. ಅಂದ್ರೆ ಯೇಸು ಕ್ರಿಸ್ತನು ಆ ರೀತಿ ನಿಮ್ಮಲ್ಲಿ ಒಬ್ಬನನ್ನು ಹಿಡ್ಕೊಡ್ತಾನೆ ಅಂತ ಹೇಳುವಾಗ ನನ್ನನ್ನೇ ಆತನ ಸೂಚಿಸ್ತಾ ಇದ್ದಾನೆ ಅನ್ನೋದು ತನಗೆ ಸ್ಪಷ್ಟವಾಗಿ ಗೊತ್ತಿರುವಾಗ ಅವನೇನಾಗ್ಬೇಕಾಯ್ತು? ಮನ ಒಡೆದು ಪಶ್ಚಾತ್ತಾಪ ಪಡಬೇಕಾಗಿತ್ತು. ಸ್ವಾಮಿ ಕ್ಷಮಿಸು, ಈ ಕೆಲಸ ಮಾಡ್ಬಿಟ್ಟೆ ನಾನು ಅಂತ ಮನೆ ತಿರುಗಬೇಕಾಗಿತ್ತು. ಆದ ಯೂದ ಏನ್ ಮಾಡ್ದ ಅಂತಂದ್ರೆ ಮನ ತಿರುಗಿಲ್ಲ. ಇನ್ನು ಸುಳ್ಳು ಹೇಳ್ಬಿಟ್ಟು ನಾನೆಲ್ಲ ತಾನೇ ಸ್ವಾಮಿ ಅಂತ ಅಂದ್ಬಿಟ್ಟು ಊಟ ತಿನ್ಬಿಟ್ಟು ಹೋಗ್ಬಿಟ್ಟ ಹಿಡ್ಕೊಡೋದಕ್ಕೆ ಯೇಸು ಕ್ರಿಸ್ತನ. ಪಶ್ಚಾತ್ತಾಪ ಇಲ್ಲದವನು. ನನ್ನಲ್ಲಿ ನಿಮ್ಮಲ್ಲಿ ಪಶ್ಚಾತ್ತಾಪ ಇಲ್ಲ ಅಂದ್ರೆ ನಾವು ಹಾಳಾಗಿ ಹೋಗ್ತೇವೆ. ದೇವರು ನಮ್ಮನ್ನ ಖಂಡಿಸುವಾಗ, ದೇವರು ನಮ್ಮನ್ನ ಎಚ್ಚರಿಸುವಾಗ, ದೇವರು ನಮಗೆ ತೋರಿಸುವಾಗ, ನಮ್ಮ ತಪ್ಪುಗಳನ್ನ ದೇವರು ನಮಗೆ ಗಮನಕ್ಕೆ ತರುವಾಗ ನಾವು ಪಶ್ಚಾತ್ತಾಪದಿಂದ ಮನ ತಿರುಗಬೇಕಾಗಿರೋದು ಬಹಳ ಮುಖ್ಯ. ಆದ್ರೆ ನಾವು ಪಶ್ಚಾತ್ತಾಪ ಪಡಲಿಲ್ಲ, ನಮ್ಮನ್ನು ಸರಿಪಡಿಸ್ಕೊಡಿಲ್ಲ ಅಂತಂದ್ರೆ ನಾಶ ನಮಗೆ ಬರೋದಕ್ಕೆ ಅವಕಾಶ ಇರುತ್ತೆ. ಯೇಸು ಕ್ರಿಸ್ತನು ಇಲ್ಲಿ ಮಾತ್ರ ಅಲ್ಲ, ಇನ್ನೊಂದು ಕಡೆಯಲ್ಲೂ ಸಹ ಇದೇ ತರ ಯೂದನನ್ನು ಎಚ್ಚರಿಸಿದ್ರು. ಆದ್ರೆ ಅವ್ನ ಮನ ತಿರುಗಿಲ್ಲ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಯೋಹಾನ ಬರೆದಂತ ಸುವಾರ್ತೆ 6ನೇ ಅಧ್ಯಾಯ ವಾಕ್ಯಗಳು 66ರಿಂದ 71ರವರೆಗೂ ನಾವು ಓದಿ ನೋಡೋಣ. ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನು ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು. ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು ನೀವು ಸಹ ಹೋಗಬೇಕೆಂದಿದ್ದೀರಾ ಎಂದು ಕೇಳಿದ್ದಕ್ಕೆ ಸೀಮೋನ್ ಪೇತ್ರನು, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳು ಉಂಟು. ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ನಾವು ನಂಬಿದ್ದೇವೆ ಮತ್ತು ತಿಳಿದಿದ್ದೇವೆ ಅಂದನು. ಅದಕ್ಕೆ ಯೇಸು, 12 ಮಂದಿಯಾದ ನಿಮ್ಮನ್ನು ನಾನು ಆರಿಸಿ ತೆಗೆದುಕೊಂಡನಲ್ಲವೋ? ನಿಮ್ಮಲ್ಲಿ ಒಬ್ಬನು ಸೈತಾನನ ಮಗನಾಗಿದ್ದಾನೆ ಅಂದನು. ಈ ಮಾತಿನಿಂದ ಆತನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನನ್ನು ಸೂಚಿಸಿದನು. ಇವನು ಆ 12 ಮಂದಿಯಲ್ಲಿ ಒಬ್ಬನಾಗಿದ್ದು ಮುಂದೆ ಆತನನ್ನು ಹಿಡಿದುಕೊಡುವವನಾದನು. ಯೇಸು ಕ್ರಿಸ್ತನ ಅವ್ರು ಇನ್ನೂ ಸೇವೆ ಮಾಡ್ತಾರಂತ ಕಾಲಗಳಲ್ಲಿ ಒಂದು ದಿವಸ ಒಂದು ಉಪದೇಶ ಮಾಡ್ತಾರೆ. ಆ ಉಪದೇಶವನ್ನ ಕೇಳಿ ಅನೇಕರು ಆತನ ಹಿಂದೆಗಳಲ್ಲಿ ಸಂಚರಿಸುವಂತದನ್ನ ಬಿಟ್ಟು ಬಿಡ್ತಾರೆ. ಆಗ ಯೇಸು ಕ್ರಿಸ್ತನು ಶಿಷ್ಯಂದ್ರನ್ನ ನೋಡಿ ಕೇಳ್ತಾರೆ, ನೀವು ಸಹ ಹೋಗ್ಬೇಕಂತಿದ್ದೀರಾ ಅಂತ. ಆಗ ಪೇತ್ರ ಮುಂದೆ ಬಂದು ಮೊಣಕಾಲೂರಿ, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗೋಣ? ನೀನ್ ದೇವರು ಪ್ರತಿಷ್ಠಿಸಿದವನೇ ಅಂತ ನಾವು ತಿಳಿದಿದ್ದೇವೆ ಅಂತೆಲ್ಲ ಆರಿಕೆ ಮಾಡ್ತಾನೆ. ಅದಾದ್ಮೇಲೆ ಯೇಸು ಕ್ರಿಸ್ತನ ಒಂದ್ ಮಾತು ಹೇಳ್ತಾರೆ, ನಿಮ್ಮ 12 ಜನಗಳನ್ನ ನಾನು ಆರಿಸಿ ತಗೊಂಡಲ್ವಾ? ಆದ್ರೆ ನಿಮ್ಮಲ್ಲಿ ಒಬ್ಬನು ಸೈತಾನನ ಮಗನಾಗಿದ್ದಾನೆ ಅಂತ ಯೇಸು ಕ್ರಿಸ್ತನ ಹೇಳಿದ್ರು. ಅದನ್ನ ಹೇಳಿ ಅವ್ರು ಯಾರನ್ನು ಸೂಚಿಸಿದ್ರು ಅಂತಂದ್ರೆ ಇಸ್ಕರಿಯೋತ ಯೂದನನ್ನ ಸೂಚಿಸಿದ್ರು. ಹಾಗಂತಂದ್ರೆ ಅವನು ಸೈತಾನನಿಗೆ ವಶವಾಗಿ ಪಾಪದಲ್ಲಿ ಬದುಕ್ತಾ ಇದ್ದಾನೆ, ಹಣದ ಮೇಲಿನ ಆಸೆಯಿಂದ ಬದುಕ್ತಾ ಇದ್ದಾನೆ, ಮನೆ ತಿರುಗಿದರ ಅವನು ಬದುಕ್ತಾ ಇದ್ದಾನೆ. ಬೇರೆ ಅಪೊಸ್ತಲರು ಎಲ್ಲವನ್ನು ಬಿಟ್ಟು ಯೇಸು ಕ್ರಿಸ್ತನ ಹಿಂದೆ ಬಂದ್ರು. ಆದ್ರೆ ಇವನೇನ್ ಮಾಡ್ದ ಅಂತಂದ್ರೆ ಯೇಸು ಕ್ರಿಸ್ತನ ಹಿಂದೆ ಬಂದು ದುಡ್ಡೆತ್ಕೊಂಡು ಅವನು ಕಳ್ತನ ಮಾಡ್ತಾ ಇದ್ದಾನೆ. ಆಗ ಅವನು ಮನೆ ತಿರುಗಿಲ್ಲ. ಆಗ ಯೇಸು ಕ್ರಿಸ್ತನ ಆವಾಗಲೇ ಸೂಚಿಸಿದ್ರು, ನಿಮ್ಮಲ್ಲಿ ಒಬ್ಬನು ಸೈತಾನನವನು ಅಂತ. ಆದ್ರೆ ಇದನ್ನ ಕೇಳುವಾಗ ಯೂದನಿಗೆ ಏನಾಗ್ಬೇಕಾಗಿತ್ತು? ಇವ್ರು ನನ್ನ ಬಗ್ಗೆನೇ ಹೇಳ್ತಾ ಇದ್ದಾರೆ, ನಾನಿನ್ನ ಮನೆ ತಿರುಗಿಲ್ಲ ಅಂತ ನನ್ನನ್ನೇ ಸೂಚಿಸ್ತಾ ಇದ್ದಾರೆ. ಅವ್ರು ನನ್ನನ್ನ ಸೂಚಿಸುವಾಗ ನಾನ್ ಮನೆ ತಿರುಗಬೇಕಂತ ಹೇಳಿ ಅವನು ಆಗ್ಲೇ ಮನೆ ತಿರುಗಬೇಕಾಗಿತ್ತು. ಆದ್ರೆ ಅವನ ಆಗ್ಲೂ ಮನೆ ತಿರುಗಿಲ್ಲ. ಕೊನೆಗೆ ಕಡೆಯ ಊಟ ಯೇಸು ಕ್ರಿಸ್ತನ ಜೊತೆಲಿ ಅವರು ಮಾಡೋದು. ಆ ಕಡೆಯ ಊಟದಲ್ಲೂ ಸಹ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ? ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿದು ಕೊಡ್ತಾರೆ ಅಂತ ಹೇಳಿದ್ರು. ಆವತ್ತು ಇದೇ ಮಾತು ಹೇಳಿದ್ರು, ನಿಮ್ಮಲ್ಲಿ ಒಬ್ಬನು ಸೈತಾನನವನು ಅಂತ. ಇವತ್ತು ಅದೇ ಮಾತು ಹೇಳಿದ್ರು, ನಿಮ್ಮಲ್ಲಿ ಒಬ್ಬನು ನನ್ನನ್ನ ಹಿಡಿದು ಕೊಡ್ತಾನೆ ಅಂತ. ಆ ಒಬ್ಬನು ಇಸ್ಕರಿಯೋತ ಯೂದನೇ. ಆವತ್ತು ಸೂಚಿಸಿದ್ದು ಅವನನ್ನೇ, ಇವತ್ತು ಸೂಚಿಸಿದ್ದು ಅವನನ್ನೇ. ಆದ್ರೆ ಅವನು ಆವತ್ತು ಮನ ತಿರುಗಲಿಲ್ಲ. ಇವತ್ತು ಕಡೆಯ ಅವಕಾಶ ಮನ ತಿರುಗೋದಕ್ಕೆ. ಇವತ್ತು ಕೂಡ ಅವನ್ ಮನ ತಿರುಗಿಲ್ಲ. ಅದ್ರ ನಿಮಿತ್ತ ಆ ನಂತರ ಅವನಿಗೆ ನಾಶನ ಎದುರಾಯ್ತು. ಯೂದನು ಪಶ್ಚಾತ್ತಾಪ ಇಲ್ಲದವನು, ಮನ ತಿರುಗದವನು. ಅದರಿಂದ ಅವನಿಗೆ ನಾಶನ ಎದುರಾಯ್ತು.
ನಾನು ನೀವು ಮನ ತಿರುಗುವಂತವರಾಗಿರ್ಬೇಕು. ದೇವರು ಒಂದು ತಪ್ಪನ್ನು ನಮಗೆ ತೋರಿಸ್ಬಿಟ್ರೆ ನಮ್ಮನ್ನ ದೇವರ ಮನೆಯಲ್ಲಿ ಒಪ್ಪಿಸಿಕೊಟ್ಟು, ಸ್ವಾಮಿ ಕ್ಷಮಿಸು, ನಾನು ಸರಿ ಹೋಗ್ತೀನಿ ಅಂತ ಹೇಳಿ ಸರಿ ಹೋಗುವಂತವರಾಗಿ ನಾನು ನೀವಿರಬೇಕು. ಹಲ್ಲೆಲೂಯಾ. ಆದ್ರೆ ಯೂದನು ಆ ಕೆಲಸ ಮಾಡಿಲ್ಲ. ಅದರಿಂದ ಏನಾಯ್ತಂದ್ರೆ ಅವನಿಗೆ ನಾಶನ ಅನ್ನೋದು ಎದುರಾಯ್ತು. ಯೇಸು ಕ್ರಿಸ್ತನು ಬೇಕಾದ್ರೆ ಒಂದೇ ಸರಿ ನೇರವಾಗಿನೇ ಹೇಳ್ಬೋದಾಗಿತ್ತು, ಯೂದ ನೀನ್ ನನ್ನ ಹಿಡ್ಕೊಡ್ತೀಯಾ ಅಂತ ಬೇಕಾದ್ರೆ ನೇರವಾಗಿನೇ ಹೇಳ್ಬೋದಾಗಿತ್ತು. ಇಲ್ಲ ಆವತ್ತೇ ಕೂಡ ಮಾತಾಡುವಾಗ ಯೂದ ನೀನು ಸೈತನಿಗೆ ಸೇರಿದವನು ಅಂತ ಹೇಳಬಹುದಾಗಿತ್ತು. ಯೇಸು ಕ್ರಿಸ್ತನು ಯೂದನ ಹೆಸರನ್ನ ನೇರವಾಗಿ ತಗೊಂಡು ಅವ್ರಿಗೆ ಹೇಳಲಿಲ್ಲ. ಯಾಕೆ ಹೇಳಿಲ್ಲ ಅಂತಂದ್ರೆ, ನೇರವಾಗಿ ಹೆಸರು ತಗೊಂಡು ಹೇಳಿದ್ರೆ ಏನಾಗುತ್ತೆ, ಬೇರೆಯವ್ರಿಗೆಲ್ಲ ಆ ವಿಷಯ ಗೊತ್ತಾಗುತ್ತೆ. ಆಗ ಬೇರೆಯವರೆಲ್ಲ ಏನ್ ಮಾಡ್ತಾರೆ, ಯೂದ ನೋಡು ಕಳ್ಳ ಇವನು, ಯೂದ ನೋಡು ಇವನು ಸೈತನಿಗೆ ಸೇರುವಂತವನು, ಯೂದ ನೋಡು ಯೇಸು ಕ್ರಿಸ್ತನ ಇವನು ಹಿಡ್ಕೊಡೋದು, ಹಾಗಂತ ಅಂದ್ಬಿಟ್ಟು ಅವನ್ನೇನ್ ಮಾಡ್ತಾರೆ, ಕೆಟ್ಟದಾಗಿ ನೋಡ್ತಾರೆ. ಒಂದ್ ವೇಳೆ ಅವ್ನು ಕೆಟ್ಟವನಾಗಿರ್ಬೋದು, ಆದ್ರೆ ನಾಳೆ ಮನೆ ತಿರುಗೋದಕ್ಕೆ ಅವಕಾಶ ಇದೆ. ಒಂದ್ ವೇಳೆ ನಾಳೆ ಮನೆ ತಿರುಗಿಬಿಟ್ರೆ, ಆದ್ರೆ ನಾಳೆ ಮನೆ ತಿರುಗಿದ್ರೆ ದೇವರು ಅವನಿಗೆ ಕ್ಷಮಿಸ್ಬಿಡ್ತಾರೆ, ಆದ್ರೆ ಜನಗಳು ಅವನಿಗೆ ಕ್ಷಮಿಸಲ್ಲ. ಇವತ್ತೊಂದ್ ವೇಳೆ ಯೇಸು ಕ್ರಿಸ್ತನ ಏನಾದ್ರು ಅವನ ಬಗ್ಗೆ ಬಹಿರಂಗವಾಗಿ ಎಲ್ಲರಿಗೂ ಹೇಳ್ಬಿಟ್ಟು ಅವನೊಬ್ಬ ಕಳ್ಳ, ಅವನೊಬ್ಬ ಸೈತನ ಮಗ, ಹಂಗೆ ಹಿಂಗೆಲ್ಲ ಹೇಳ್ಬಿಟ್ಟು ನಾಳೆ ಒಂದ್ ವೇಳೆ ಇಸ್ಕರಿಯೋತ ಯೂದ ಮನೆ ತಿರುಗಿದ್ರು ಕೂಡ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಅವನಿಗೆ ಕ್ಷಮಿಸ್ತಾರೆ, ಅವನಿಗೆ ಪ್ರೀತಿ ತೋರಿಸ್ತಾರೆ. ಆದ್ರೆ ಬೇರೆ ಶಿಷ್ಯರು ಇರ್ತಾರೆ ಜೊತೆಲಿ, ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಅವನನ್ನ ಅಳಗುನ್ ತರನೇ ನೋಡ್ತಾ ಇರ್ತಾರೆ. ಇವನೊಬ್ಬ ಕಳ್ಳ, ಇವನೊಬ್ಬ ಸೈತನ ಸೇರಿದವನು ಅಂತಾನೆ ನೋಡ್ತಾ ಇರ್ತಾರೆ. ಆದ್ರೆ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಅವನ ಹೆಸರನ್ನ ಬಹಿರಂಗವಾಗಿ ಹೇಳೋದಿಲ್ಲ. ಬೇರೆಯವ್ರ ಮುಂದೆಗಡೆ ಅವನ ಹೆಸರನ್ನ ಕೆಡಿಸುವಂತ ಕೆಲಸವನ್ನ ಯೇಸು ಕ್ರಿಸ್ತನು ಮಾಡೋದಿಲ್ಲ. ರಹಸ್ಯವಾಗಿ ಅವನಿಗೆ ಎಚ್ಚರಿಕೆ ಕೊಡ್ತಾರೆ, ಮನ ತಿರುಗು ಅಂತ. ಆದ್ರೆ ಯೂದನು ಮನ ತಿರುಗಲೇ ಇಲ್ಲ. ಇವತ್ತು ನನಗೂ ನಿಮಗೂ ಸಹ ದೇವರು ಅದೇ ರೀತಿ ಎಚ್ಚರಿಕೆ ಕೊಡ್ತಾರೆ. ದೇವರು ಬಹಿರಂಗವಾಗಿ ನಮ್ಮ ಹೆಸರನ್ನ ಎಲ್ಲಾ ಕಡೆ ಹೇಳಿ ಅವ್ನು ಹಂಗ್ ಮಾಡ್ತಾನೆ, ಇವ್ ಹಿಂಗ್ ಮಾಡ್ತಾನೆ, ಅವ್ನು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಎಲ್ಲ ದೇವ್ರು ಹೇಳಕ್ ಬರೋದಿಲ್ಲ. ದೇವ್ರ ಏನ್ ಮಾಡ್ತಾರೆ ಅಂದ್ರೆ ನಮಗೆ ರಹಸ್ಯವಾಗಿ, ಪರೋಕ್ಷವಾಗಿ ನಾವು ಮನೆ ತಿರುಗೋ ಹಾಗೆ ನಮ್ಮನ್ನ ದೇವರು ಎಚ್ಚರಿಸ್ತಾರೆ. ಯಾಕಂದ್ರೆ ಬೇರೆಯವ್ರ ಮುಂದಗಡೆಯಲ್ಲಿ ನಮ್ಮನ್ನ ಅವಮಾನ ಪಡಿಸೋದು ದೇವರಿಗೆ ಇಷ್ಟ ಇಲ್ಲ. ನಾವು ಮನೆ ತಿರುಗಲಿ ಅನ್ನೋದೇ ದೇವರಿಗೆ ಇಷ್ಟ. ಅದರಿಂದ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ರಹಸ್ಯವಾಗಿ ಎಚ್ಚರಿಸ್ತಾರೆ. ಒಂದ್ ವೇಳೆ ಇವತ್ತು ನಾವು ಒಂದ್ ವೇಳೆ ಪಾಪ ಮಾಡಿ ಬದುಕ್ತಾ ಇದ್ರು, ದೇವರು ಅದ್ರ ಬಗ್ಗೆ ಏನು ಹೇಳಿಲ್ಲ ಅಂತಂದ್ರೆ ದೇವರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಲ್ಲ. ಯೇಸು ಕ್ರಿಸ್ತನು ಯೂದನು ದುಡ್ಡನ್ನ ಕದಿಯುವಾಗ ಯಾವತ್ತು ಯೂದನನ್ನ ನೋಡಿ, ಯೂದ ಯಾಕಪ್ಪ ಕಾಸೆಲ್ಲ ಕದೀತಾ ಇದೆಯಾ ಅಂತ ಅಂದ್ಬಿಟ್ಟು ಅವನನ್ನು ಖಂಡಿಸ್ಲಿಲ್ಲ, ನೇರವಾಗಿ ಯಾವತ್ತು ಮಾತಾಡಿಲ್ಲ. ಯಾಕೆ? ಯೇಸು ಕ್ರಿಸ್ತನಿಗೆ ಅವನು ದುಡ್ಡು ಕದೀತಾನೆ ಅನ್ನೋದು ಗೊತ್ತಿಲ್ವಾ? ಅವನು ದುಡ್ಡು ಕದೀತಾನೆ ಅನ್ನೋದು ಯೇಸು ಕ್ರಿಸ್ತನಿಗೆ ಗೊತ್ತು. ಆದ್ರೂ ಸಹ ಯಾವತ್ತು ಅದನ್ನ ನೇರವಾಗಿ ಅವ್ರ ಜೊತೆ ಅವರು ಮಾತಾಡಿಲ್ಲ. ಯಾಕೆ ಮಾತಾಡಿಲ್ಲ ಅಂತಂತಂದ್ರೆ ಅವ್ರಿಗೆ ಅದು ಗೊತ್ತಿಲ್ಲ ಅಂತಲ್ಲ, ಅಥವಾ ಅದು ಬೇಡ ಅಂತಲ್ಲ. ಆದ್ರೆ ಅದನ್ನ ಹೇಳಿ ಬೇರೆ ಮುಂದಗಡೆಯಲ್ಲಿ ಅದನ್ನೆಲ್ಲ ಬಹಿರಂಗ ಪಡಿಸಿ ಅವನನ್ನ ಅವಮಾನ ಪಡಿಸೋದಕ್ಕಿಂತನೂ ಅವ್ರು ರಹಸ್ಯವಾಗಿ ಅದನ್ನ ಮನೆ ತಿರುಗಲಿ. ನಾನ್ ಮಾಡ್ತಾ ಇರೋದು ಯಾರಿಗೂ ಗೊತ್ತಿಲ್ಲ ಅನ್ಕೊಂಡು ಅವ್ನು ಮಾಡ್ತಾ ಇದ್ದಾನೆ, ಅದೇ ತರ ಯಾರಿಗೂ ಗೊತ್ತಿಲ್ಲದಿರೋ ತರ ಅವ್ನ ಮನೆ ತಿರುಗಿಬಿಡ್ಲಿ. ಎಲ್ರು ಅವನನ್ನ ಒಳ್ಳೆಯವನ ಅಂತ ಅನ್ಕೊಂಡಿದ್ದಾರೆ, ಆದ್ರೆ ಅದೇ ತರ ಎಲ್ರಿಗೂ ಅವನನ್ನ ಒಳ್ಳೆಯವನಾಗಿನೇ ನೋಡ್ಲಿ, ಅವನು ಒಳ್ಳೆಯವನಾಗಿ ಬದಲಾಗ್ಲಿ ಅಂತ ಅನ್ಬಿಟ್ಟು ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಅವನನ್ನ ಯಾವತ್ತೂ ಬಹಿರಂಗವಾಗಿ ಖಂಡಿಸೋದಕ್ಕೆ ಹೋಗೋದಿಲ್ಲ. ಆದ್ರೆ ಅವನಿಗೆ ಯೇಸು ಕ್ರಿಸ್ತನ್ ಕೊಟ್ಟಂತ ಅವಕಾಶಗಳನ್ನ ಅವನು ಉಪಯೋಗಿಸ್ಕೊಳ್ಳಿಲ್ಲ. ಮನೆ ತಿರುಗೋದಕ್ಕೆ ದೇವರು ಕೊಟ್ಟಂತ ಕಾಲಗಳನ್ನ ಅವನು ಉಪಯೋಗಿಸ್ಕೊಳ್ಳಿಲ್ಲ. ಕಡೆಗೇನಾಯ್ತು ಅಂದ್ರೆ ಅವನು ನಾಶನ ಹೊಂದಬೇಕಾಗಿರುವಂತ ಪರಿಸ್ಥಿತಿ ಅವನಿಗೆ ಬಂತು. ಅದರಿಂದ ನಾನು ನೀವು ಪಶ್ಚಾತ್ತಾಪ ಪಡುವಂತವರಾಗಿರ್ಬೇಕು. ನಮ್ಮಲ್ಲಿ ಏನಾದ್ರು ತಪ್ಪಿದೆ ಅಂತಂದ್ರೆ ನಾವು ಪಶ್ಚಾತ್ತಾಪದಿಂದ ನಮ್ಮನ್ನ ಸರಿಪಡಿಸಿಕೊಳ್ಳುವಂತವರಾಗಿರ್ಬೇಕು. ವಾದ ಮಾಡಬಾರ್ದು, ನಾನೇ ಸರಿ, ನಾನ್ ಮಾಡೋದೆಲ್ಲ ಸರಿ ಅಂತ ಅಂದ್ಬಿಟ್ಟು. ದೇವ್ರ ಏನ್ ಮಾಡ್ತಾರೆ ಅಂದ್ರೆ ನಮ್ಮಲ್ಲಿ ಒಂದ್ ವೇಳೆ ಏನೋ ಒಂದು ದೋಷ ಇದ್ರೆ ದೇವ್ರು ಯಾವ ರೀತಿ ಬೇಕಾದ್ರೂ ಅದನ್ನ ತೋರಿಸ್ತಾರೆ. ಒಂದ್ ವೇಳೆ ನಮಗ್ ಕನಸಿನ ತೋರಿಸ್ಬೋದು, ಅಥವಾ ಒಂದು ದರ್ಶನ ತೋರಿಸ್ಬೋದು, ಇಲ್ಲ ದೇವ್ರನ್ನ ಹತ್ರ ಮಾತಾಡ್ಬೋದು, ಇಲ್ಲ ಯಾರೋ ಒಂದು ಸೇವಕರ ಮುಖಾಂತರ ಮಾತಾಡ್ಬೋದು, ಇಲ್ಲ ನಮ್ಮ ಕುಟುಂಬದಲ್ಲಿ ಇರುವಂತ ನಮ್ಮ ತಂದೆನೋ ತಾಯಿನೋ ಅಣ್ಣನೋ ತಮ್ಮನೋ ಯಾರ ಮುಖಾಂತರ ಬೇಕಾದ್ರೂ ದೇವ್ರು ಮಾತಾಡ್ಬೋದು. ಬೇರೆ ಯಾರ ಸಂಬಂಧಿಕರು ಸ್ನೇಹಿತರು ಯಾರನ್ನ ಬೇಕಾದ್ರೂ ಉಪಯೋಗಿಸಿ ದೇವರು ನಮ್ಮಲ್ಲಿರುವಂತ ತಪ್ಪನ್ನ ನಮಗೆ ತೋರಿಸೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ನಮ್ಮಲ್ಲಿರುವಂತ ತಪ್ಪನ್ನ ನಮಗೆ ದೇವ್ರು ತೋರಿಸುವಾಗ ದೇವರು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ, ಇದು ನನ್ನಲ್ಲಿ ಇಂತ ಒಂದು ತಪ್ಪಿದೆ, ಅದು ನಿಜ, ನಾನು ಸರಿ ಮಾಡ್ಕೊಬೇಕಂದ್ರೆ ತಗ್ಗಿಸ್ಕೊಂಡು ನಮಗೆ ಸರಿ ಮಾಡ್ಕೊಳ್ಬೇಕಾಗಿರೋದು ಬಹಳ ಮುಖ್ಯ. ಆದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಮಲ್ಲಿ ಯಾರು ತಪ್ಪು ತೋರಿಸ್ತಾರೋ ಅವ್ರ ಮೇಲೆ ಜಗಳ ಬಿದ್ಬಿಡ್ತೀವಿ. ಉದಾಹರಣೆ ನಮ್ಮ ಮನೇಲಿ ನಮ್ಮ ತಂದೆ ತಾಯಿನೇ ಇದಾರೆ ಅನ್ಕೊಳ್ಳಿ, ಇಲ್ಲ ಇನ್ನ ಯಾರೋ ಇದಾರ ಅಂತ ಅನ್ಕೊಳ್ಳಿ, ಹಿಂಗೆಲ್ಲ ನೀನ್ ಮಾಡ್ತೀರಾ, ನೀನ್ ಮಾಡೋದು ಸರಿ ಇಲ್ಲ, ಸರಿ ಮಾಡ್ಕೊ ಅಂತಂದ್ರೆ ನೀನೇನ್ ನನಗೆ ಹೇಳೋದು, ನೀನ್ ನೋಡ್ಕೊ, ನೀನ್ ಸರಿ ಇದೀಯಾ, ನನ್ನ ಹತ್ರ ಬಂದು ನೀನೇನ್ ಮಾತಾಡೋದು, ನಾನು ಎಲ್ಲ ತರ ಸರಿ ಇದ್ದೀನಿ, ನನಗೆಲ್ಲ ಬುದ್ಧಿ ಇಲ್ಲ, ಬರ್ಬೇಡ ನೀನು
ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ತಪ್ಪು ತೋರಿಸೋದ್ರ ನಾವು ಗಲಾಟೆ ಬಿದ್ಬಿಡ್ತೀವಿ. ಎಲ್ಲಿವರೆಗೂ ನಮ್ಮಲ್ಲಿ ಯಾರೊಬ್ರು ತಪ್ಪು ತೋರಿಸುವಾಗ ಅದನ್ನ ಸರಿ ಮಾಡ್ಕೋತಾರೆ ಗಲಾಟೆಗೆ ಬೀಳ್ತೀವೋ ಅಲ್ಲಿವರೆಗೂ ನಾವು ರಕ್ಷಣೆ ಹೊಂದೋದಕ್ಕೆ ಅವಕಾಶ ಇರೋದಿಲ್ಲ. ಒಂದ್ ವೇಳೆ ಜನಗಳು ನಮ್ಮಲ್ಲಿ ದೋಷ ತೋರಿಸುವಾಗ ನಮ್ಮಲ್ಲಿ ನಿಜವಾಗ್ಲೂ ಆ ದೋಷ ಇದ್ರೆ ಸರಿ ಮಾಡ್ಕೊಬೇಕು. ಆ ದೋಷ ಇಲ್ಲ ಅಂತಂದ್ರೆ ನಾವು ಹೇಳ್ಬೋದು ನೀವ್ ಹೇಳೋದ್ ತಪ್ಪು ಅಂತ ಅಂದ್ಬಿಟ್ಟು ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾವೇನ್ ಮಾಡಕ್ ಆಗಲ್ಲ, ನಾವು ಸುಮ್ಮನೆ ಆಗೋದು. ಆದ್ರೆ ನಮ್ಮಲ್ಲಿ ದೋಷ ಇದ್ರೆ ನಾವು ಅದನ್ನ ಸರಿ ಮಾಡ್ಕೊಳ್ಳುವಂತವರಾಗಿ ಇರಬೇಕು. ಇಸ್ಕರಿಯೋತ ಯೂದ ಮನೆ ತಿರುಗೋದಕ್ಕೆ ದೇವ್ರು ಎಷ್ಟು ಅವಕಾಶಗಳು ಕೊಟ್ರು, ಆದ್ರೆ ಅವನೇನ್ ಮಾಡ್ದ, ಮನೆ ತಿರುಗದವನಾಗಿವಲ್ಲ. ಅವನ್ ಮನೆ ತಿರುಗದೆ ಇರೋದ್ರಿಂದ ಕಡೆಗೆ ಏನಾಯ್ತು ಅಂತಂದ್ರೆ ಅವನ ನಾಶನಕ್ಕೆ ಹೋಗಬೇಕಾಗಿರೋಂಥ ಪರಿಸ್ಥಿತಿ ಅವನಿಗೆ ಬಂತು. ಮತ್ತೀಗ ಕೆಲವರು ಒಂದು ಪ್ರಶ್ನೆ ಬರುತ್ತೆ, ಏನಂತಂದ್ರೆ ದೇವರ ವಾಕ್ಯದಲ್ಲಿ ತನ್ನ ಜೊತೆಯಲ್ಲಿ ಕುಳಿತುಕೊಂಡು ಊಟ ಮಾಡುವಂತವನೇ ತನಗೆ ಕಾಲನ್ನ ಅಡ್ಡಗೊಟ್ಟ ಅಂತ ಇದೆ. ಆಗ ಯೇಸು ಕ್ರಿಸ್ತನ ಜೊತೆಯಲ್ಲಿ ಇದ್ದಂತ ಶಿಷ್ಯಂದ್ರಲ್ಲಿ ಒಬ್ಬನೇ ಯೇಸು ಕ್ರಿಸ್ತನನ್ನ ಹಿಡಿದುಕೊಡಬೇಕಾಗಿತ್ತು. ಆದ್ರೆ ದೇವ್ರ ವಾಕ್ಯದಲ್ಲಿ ಇದೆಯಲ್ಲ, ಈಗ ಒಂದ್ ವೇಳೆ ಯೂದ ಮನೆ ತಿರುಗ್ಬಿಟ್ರೆ, ಸ್ವಾಮಿ ನಾನು ಮಾಡ್ತಾರೆ ತಪ್ಪು, ನಾನು ನಿಮ್ಗೆ ತೋರಿಸ್ಕೊಡಲ್ಲ, ಈ ಕಾಸಲ್ಲಿ ನನಗೆ ಬೇಡ ಅದೆಲ್ಲ ಬಿಸಾಕ್ಬಿಟ್ಟು ಸುಮ್ಮನಾಗ್ಬಿಟ್ರೆ ಯೇಸು ಕ್ರಿಸ್ತನನ್ನ ಹೆಂಗೆ ಹೇಳ್ಕೊಡೋದು? ಆ ವಾಕ್ಯ ನೆರವೇರ್ಬೇಕಲ್ವಾ ಅಂತ ಕೇಳಿದ್ರು ಪ್ರಶ್ನೆ ಮಾಡ್ತಾ ಇರ್ತಾರೆ. ನಾವು ಆ ವಾಕ್ಯ ನೋಡುವಾಗ ಕೀರ್ತನೆಗಳ ಪುಸ್ತಕ 41ನೇ ಅಧ್ಯಾಯ 9ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ನಾನು ಯಾವನನ್ನು ನಂಬಿದ್ದೇನೋ, ಯಾವನು ನನ್ನ ಮನೆಯಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡನು ಅಂತ ಆಪ್ತ ಸ್ನೇಹಿತನು ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ. ಈ ವಾಕ್ಯವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಅವರ ಜೊತೆಯಲ್ಲಿ ಊಟ ಮಾಡುವಂತವನು, ಅವರ ಜೊತೆಯಲ್ಲಿ ಇರುವಂತವನೇ ಆತನಿಗೆ ಕಾಲು ಅಡ್ಡ ಕೊಡ್ತಾನೆ ಅಂತಂದ್ರೆ ನಂಬಿಕೆ ದ್ರೋಹ ಮಾಡ್ತಾನೆ, ಆತನನ್ನ ಹಿಡಿದುಕೊಡ್ತಾನೆ ಅನ್ನುವಂತ ಅರ್ಥದಲ್ಲಿ ಈ ವಾಕ್ಯ ಬರೆಯಲ್ಪಟ್ಟಿದೆ. ಆಗ ಒಂದ್ ವೇಳೆ ಇಸ್ಕರಿಯೋತ ಯೂದ ಆತನನ್ನ ಹಿಡಿದುಕೊಡುದಿಲ್ಲ, ಮನೆ ತಿರುಗ್ಬಿಟ್ಟು ನಾನು ನಿಮ್ಗೆ ತೋರಿಸ್ಕೊಡೋದಿಲ್ಲ ಸ್ವಾಮಿ, ತಪ್ಪಾಗೋದು ಕ್ಷಮಿಸಿ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ರೆ ಆವಾಗ ಈ ವಾಕ್ಯ ನೆರವೇರೋದಂಗೆ. ಆದ್ರಿಂದ ಅವನು ಯೇಸು ಕ್ರಿಸ್ತನನ್ನ ಹಿಡಿದು ಕೊಡ್ಲೇಬೇಕಾಗಿತ್ತು, ಆ ವಾಕ್ಯ ನೆರವೇರೋ ತರ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಅವಾಗ ಇದ್ರ ಬಗ್ಗೆ ನಾವೇನ್ ಹೇಳ್ಬೇಕು? ದೇವರೇ ಮೊದಲು ನನ್ನ ಶಿಷ್ಯರಲ್ಲಿ ಒಬ್ಬನನ್ನ ಹಿಡ್ಕೊಡ್ತಾನೆ ಅಂತ ಬರ್ದಿಟ್ಬಿಟ್ಟು, ಆಮೇಲೆ ಶಿಷ್ಯಂದ್ರ ಬಂದ್ಮೇಲೆ ಆ ವಾಕ್ಯ ನೆರವೇರೋ ತರ ನೀನ್ ಹಿಡ್ಕೊಡು ಅಂತ ಹೇಳ್ಬಿಟ್ಟು, ಆಮೇಲೆ ನೀನ್ ನನ್ನ ಹಿಡ್ಕೊಟ್ಟೆ ಇಲ್ಲ, ನೀನ್ ಹೋಗಿ ಸಾಯಿ ಅಂತ ನರಕಕ್ಕೆ ಹಾಕ್ಬಿಟ್ರೆ ಅವಾಗ ಹೆಂಗಿರುತ್ತೆ ಯೂದನ ಪರಿಸ್ಥಿತಿ? ಯೂದ ಏನ್ ಹೇಳ್ಬೇಕು? ಸ್ವಾಮಿ ನೀನೇ ಮೊದಲು ನಾನೇ ಹಿಡ್ಕೊಡ್ತೇನೆ ಅಂತ ಬರ್ದಿಟ್ಬಿಟ್ಟು ಆಮೇಲೆ ನಾನು ನಿನ್ನ ಹಿಡ್ಕೊಟ್ಬಿಟ್ಟು ಈಗ ನೀನ್ ನನ್ನ ಹಿಡ್ಕೊಟ್ಟೆ ಎಲ್ಲ ಹೋಗಿ ನರಕಕ್ಕೆ ಹೋಗಂತ ನೀನೇ ನನ್ನ ನರಕಕ್ಕೆ ಆಗ್ತಾ ಇದೆಯಾ, ನೀನ್ ಯಾಕೆ ಮೊದಲೇ ಆಗಿ ಬರ್ದಿಟ್ಟೆ ಅಂತ ಯೂದ ದೇವ್ರು ಪ್ರಶ್ನೆ ಮಾಡ್ಬೋದ? ಮಾಡಕ್ಕಾಗಲ್ವೋ? ಪ್ರಶ್ನೆ ಮಾಡ್ಬೋದು. ಆಗ ಅಲ್ಲಿ ವಾಕ್ಯ ಆತರ ಬರೆಯಲ್ಪಟ್ಟಿದೆ. ಯಾಕೆ ಆತರ ಬರೆಯಲ್ಪಟ್ಟಿದೆ ಅಂತ ಅಂದ್ರೆ ದೇವ್ರು ಮೊದಲೇ ಆತರ ಬರ್ದಿಟ್ಬಿಟ್ಟು ಯೂದ ಆ ವಾಕ್ಯದಿಂದ ಹಿಡ್ಕೊಡ್ಬೇಕು ಅನ್ನೋದು ದೇವ್ರ ಉದ್ದೇಶ ಅಲ್ಲ. ಆದ್ರೆ ಯೂದ ಮುಂದೆ ಆ ಕೆಲಸ ಮಾಡ್ತಾನೆ ಅಂತ ದೇವ್ರಿಗೆ ಗೊತ್ತು, ಅದಕ್ಕೆ ದೇವ್ರು ಮೊದಲೇ ಅದನ್ನ ಬರ್ದಿಟ್ರು. ಅದೇ ದೇವ್ರು ಮೊದಲೇ ಅದನ್ನ ಬರ್ದಿಟ್ಬಿಟ್ಟು ಆಮೇಲೆ ಯೂದ ಈ ವಾಕ್ಯ ನೆರವೇರೋ ನಾನು ಹಿಡ್ಕೊಡು ಅಂತ ಯೂದನಿಗೆ ಹೇಳಲಿಲ್ಲ. ಆದ್ರೆ ಮುಂದೆ ಯೂದ ಈ ಕೆಲಸ ಮಾಡ್ತಾನೆ ಅನ್ನೋದು ದೇವ್ರಿಗೆ ಗೊತ್ತು, ಅದಕ್ಕೆ ಮೊದಲೇ ದೇವ್ರು ಅದನ್ನ ಬರ್ದಿಟ್ರು. ಒಂದು ದಿವಸ ಬರುತ್ತೆ ನನ್ನ ಶಿಷ್ಯನನ್ನ ಹಿಡಿದುಕೊಡ್ತಾನೆ ಅಂತ ಮುಂದೆ ಅವ್ನು ಮಾಡ್ತಾನೆ ಅನ್ನೋದು ಮೊದಲೇ ಅವ್ರು ಗೊತ್ತಿದ್ರಿಂದ ಅವ್ರು ಬರ್ದಿಟ್ರು. ಅಲ್ಲಿ ಬರ್ದಿಟ್ಬಿಟ್ಟಿದ್ರೆ ಹಿಡ್ಕೊಡು ಅಂತ ಅಂದ್ಬಿಟ್ಟು ದೇವ್ರು ಅವನನ್ನ ಹಿಡಿದುಕೊಡಲಿಲ್ಲ. ಒಂದ್ ವೇಳೆ ಅವನು ಮನೆ ತಿರುಗುವ ಮನಸ್ಸು ಅವನಲ್ಲಿ ಇದ್ದಿದ್ರೆ ದೇವ್ರಿಗೆ ಅದು ಮೊದಲೇ ಗೊತ್ತಿತ್ತ. ಅವ್ರು ದೇವ್ರ ಏನ್ ಮಾಡ್ತಾ ಇದ್ರೆ ಆ ರೀತಿ ವಾಕ್ಯವನ್ನು ಬರೆಸ್ತಾ ಇರ್ಲಿಲ್ಲ. ಆದ್ರೆ ಅವ್ನ ಮನೆ ತಿರುಗೋದಿಲ್ಲ, ಕೊನೆಗೆ ಹಿಡಿದು ಕೊಡ್ತಾನೆ ಅಂತ ದೇವ್ರು ಗೊತ್ತಿದ್ರಿಂದಾನೆ ದೇವ್ರ ಏನ್ ಮಾಡಿದ್ರು, ಕಡೆಗೆ ಆ ವಾಕ್ಯ ಬರೆಸು, ನನ್ನ ಜೊತೆ ಇರೋವನೇ, ನನ್ನ ಜೊತೆ ಊಟ ಮಾಡಿದವನೇ ನನ್ನ ಕಾಲ ಅಡ್ಡ ಕೊಡ್ತಾನೆ ಅಂತಂದ್ಬಿಟ್ಟು. ಆಗ ಯೇಸು ಕ್ರಿಸ್ತನು ಯೂದನಿಗೆ ಮನೆ ತಿರುಗೋದಕ್ಕೆ ಅವಕಾಶ ಕೊಟ್ಟರು, ಆದ್ರೆ ಅವನು ಮನವನ್ನ ತಿರುಗಲಿಲ್ಲ. ನನಗೆ ನಿಮಗೆ ದೇವರ ಅವಕಾಶ ಕೊಡುವಾಗ ನಾವು ಮನೆ ತಿರುಗಬೇಕಾಗಿರೋದು ನಮಗೆ ಬಹಳ ಮುಖ್ಯ. ಮತ್ತೆ ಇನ್ನೂ ಇಸ್ಕರಿಯೋತ ಯೂದ ಒಂದು ನಂಬಿಕೆ ದ್ರೋಹಿ. ಯೇಸು ಕ್ರಿಸ್ತನ ಅವನ ಜೊತೆಯಲ್ಲೇ ಇಟ್ಕೊಂಡು ಎಲ್ಲಾ ತರ ಅವನ ನೋಡ್ಕೊಂಡು ಕಡೆಗೆ ಅವ್ನು ಮಾಡಿದೇನು ನಂಬಿಕೆ ದ್ರೋಹ. ಕಾಸಿಗೋಸ್ಕರ ಬಂದು ಯೇಸು ಕ್ರಿಸ್ತನ ಹಿಡಿದುಕೊಟ್ಬಿಟ್ಟ. ಆಗ ನಾನು ನೀವು ನಂಬಿಕೆ ದ್ರೋಹ ಮಾಡುವಂತವರಾಗಿ ಯಾವತ್ತೂ ಸಹ ಇರಬಾರದು. ಮತ್ತೆ ಇನ್ನೊಂದು ಮಾತನ್ನ ಯೇಸು ಕ್ರಿಸ್ತನ ಹೇಳ್ತಾರೆ, ಏನಂತಂದ್ರೆ ಇವನು ಹುಟ್ಟುವುದಕ್ಕಿಂತಲೂ ಹುಟ್ಟೇ ತೆಗೆದಿದ್ದರೆ ಚಂದ ಅಂತ ಯೂದನ ವಿಷಯದಲ್ಲಿ ಹೇಳ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 24ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಇದೆ: ಮನುಷ್ಯ ಕುಮಾರನು ಹೊರಟು ಹೋಗುತ್ತಾನೆ ಸರಿ, ಹಾಗೆ ಅವನ ವಿಷಯವಾಗಿ ಬರೆದದ್ದು ಎಲ್ಲ. ಆದ್ರೆ ಯಾವನು ಮನುಷ್ಯ ಕುಮಾರನನ್ನು ಹಿಡ್ಕೊಡುವನು ಅವನ ಗತಿಯನ್ನು ಏನು ಹೇಳಲಿ? ಆ ಮನುಷ್ಯನು ಹುಟ್ಟದಿದ್ದರೆ ಅವನಿಗೆ ಒಳ್ಳೇದಾಗಿತ್ತು. ಇಲ್ಲಿ ಯೂದನ ವಿಷಯದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾರೆ ಏನಂದ್ರೆ ಅವನು ಹುಟ್ಟದಿದ್ದರೆ ಅವನಿಗೆ ಒಳ್ಳೇದಾಗಿತ್ತು, ಯಾಕೆಂದ್ರೆ ಅವನಿಗೆ ಬರುವಂತ ಗತಿಯನ್ನ ನಾನು ಏನು ಹೇಳಲಿ ಅಂತ ಯೇಸು ಕ್ರಿಸ್ತನು ಹೇಳಿದ್ರು. ಆಗ ಕೆಲವರು ಏನು ಯೋಚನೆ ಮಾಡ್ತಾರೆ ಅಂದ್ರೆ ಇಸ್ಕರಿಯೋತ ಯೂದನಿಗೆ ತುಂಬಾ ವಿಶೇಷವಾದ ಭಯಂಕರವಾದ ದಂಡನೆ ಇದೆ. ಬೇರೆ ಎಲ್ಲರೂ ಪಾಪಿಗಳೇ, ಅವ್ರಿಗೆಲ್ಲ ಏನ್ ದಂಡನೆ ಕೊಡ್ತಾರೋ ಯೂದನಿಗೆ ಇನ್ನೂ ಜಾಸ್ತಿ ಕೊಡ್ತಾರೆ. ಅದಕ್ಕೆ ದೇವ್ರು ಹೇಳಿದ್ರು ಅವ್ನು ಹುಟ್ಟಿಲ್ಲ ಅಂತಿದ್ರೇನೆ ಚೆನ್ನಾಗಿರೋದು,
ಅಂತ ಅನ್ಕೊಂಡು ಯೂದನ್ ಬಗ್ಗೆ ಅವ್ರು ಹೇಳಿದ್ರು ಅಂತ ಕೆಲವರು ಯೋಚನೆ ಮಾಡ್ಕೊಳ್ತಾ ಇರ್ತಾರೆ. ಆದ್ರೆ ಯೂದನಿಗೆ ಅಂತ ಪ್ರತ್ಯೇಕವಾದ ದಂಡನೆ ಏನಿಲ್ಲ. ಆದ್ರೆ ಎಲ್ಲಾ ಪಾಪಿಗಳನ್ನು ನೋಡಿ ದೇವ್ರು ಇದೇ ಮಾತು ಹೇಳ್ತಾರೆ, ನಿಮಗೆ ಬರುವಂತ ಗತಿಯನ್ನು ನಾನು ಏನ್ ಹೇಳಿ, ನೀವು ಹುಟ್ಟದೇ ಇದ್ದಿದ್ರೆ ನಿಮಗೆ ಒಳ್ಳೇದಾಗಿರೋದು. ನೀವು ಹುಟ್ಟಿ ನನ್ನ ಸತ್ಯವನ್ನು ಅಂಗೀಕರಿಸ್ತೀರಾ, ನನ್ನ ಚಿತ್ತನಂತೆ ಬದುಕ್ತೀರಾ, ಪಾಪದಲ್ಲಿ ಬದುಕಿ ನೀವು ನನ್ನ ಕೋಪಕ್ಕೆ ತುತ್ತಾಗೋದಕ್ಕಿಂತ ನೀವು ಹುಟ್ಟದೇ ಇದ್ದಿದ್ರೇನೆ ನಿಮಗೆ ಚೆನ್ನಾಗಿರೋದಂತ ಯೂದನಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಹೇಳ್ತಾರೆ. ನಾನು ನೀವಿವತ್ತು ದೇವ್ರ ವಾಕ್ಯವನ್ನು ಸರಿಯಾಗಿ ಕೈಗೊಂಡು ಬದುಕ್ತೀರಾ, ಪಾಪದಲ್ಲಿ ಜೀವಿಸಿ ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ ಬದುಕಿ ನಾಶನವನ್ನು ತಂದುಕೊಳ್ಳುವಂತ ರೀತಿಯಲ್ಲಿ ನಾವು ನಡೀತಾ ಇದ್ರೆ ನಮ್ಮನ್ನು ನೋಡಿ ದೇವ್ರು ಇದೇ ಮಾತು ಹೇಳ್ತಾರೆ, ನೀನು ಹುಟ್ಟಿಲ್ಲ ಅಂದ್ರೇನೆ ಚೆನ್ನಾಗಿರೋದು, ಯಾಕಂದ್ರೆ ನಿನಗ್ ಬರುವಂತ ನಾಶನ ಅಷ್ಟು ಘೋರವಾಗಿರುತ್ತೆ. ಆದ್ರೆ ನಿನಗೆ ಅದಾಗಬಾರದು ಅಂತಾನೆ ನಾನೇ ಸಿಲುಬೆಯಲ್ಲಿ ನನ್ನ ರಕ್ತವನ್ನು ಸುರಿಸಿ ಬಾಧೆಪಟ್ಟು ಮರಣವನ್ನು ಅನುಭವಿಸಿದ್ದೀನಿ. ನೀನ್ ಅದನ್ನ ತಿಳ್ಕೊಂಡ್ರೆ ನಿನಗೆ ಒಳ್ಳೇದು ಅಂತ ದೇವ್ರು ಇವತ್ತು ನಮಗೂ ಅದನ್ನೇ ಹೇಳಿ ಅವ್ರು ಹೇಳ್ತಾರೆ. ಮತ್ತೆ ಕಡೆಯದಾಗಿ ಒಂದೇ ಒಂದು ಕಾರ್ಯ, ಯೂದ ಮನೆ ತಿರುಗಲಿಲ್ಲ. ಆದ್ರೆ ಒಂದು ಸಮಯ ಮನೆ ತಿರುಗಿದ. ಯಾವಾಗ ಮನೆ ತಿರುಗಿದ ಅಂತಂದ್ರೆ ಯೇಸು ಕ್ರಿಸ್ತನನ್ನ ತೋರಿಸ್ಕೊಟ್ಬಿಟ್ಟು ಅವ್ರು ಕರ್ಕೊಂಡು ಹೋಗಿ ಯೇಸು ಕ್ರಿಸ್ತನ ವಿಚಾರಣೆ ಮಾಡಿ ಮರಣ ತೀರ್ಪು ಯೇಸು ಕ್ರಿಸ್ತನಿಗೆ ಅಂತ ತೀರ್ಮಾನ ಮಾಡ್ಬಿಟ್ಟು ಆಗ ಇವನಿಗೆ ವಿಷಯ ಗೊತ್ತಾಗುತ್ತೆ, ಯೇಸು ಕ್ರಿಸ್ತನಿಗೆ ಮರಣ ತೀರ್ಪು ಆಗೋಯ್ತು ಅಂತ ಅಂದ್ಬಿಟ್ಟು. ಆಗ ಏನ್ ಮಾಡುತ್ತೆ, ಮನಸ್ಸು ತುಂಬಾ ನೋವಾಗ್ಬಿಡುತ್ತೆ. ಅಯ್ಯೋ ಆತನನ್ನ ನಾನು ತೋರಿಸ್ಕೊಟ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ, ಆತನ ಮರಣ ಶಿಕ್ಷೆಗೆ ತೀರ್ಪು ಮಾಡ್ಬಿಟ್ರಲ್ಲ ಅಂತ ಮನಸ್ಸಿಗೆ ತುಂಬಾ ನೋವಾಗ್ಬಿಟ್ಟು ಆಗ ಮನೆ ತಿರುಗ್ತಾನೆ. ಮನೆ ತಿರುಗ್ಬಿಟ್ಟು ಹೋಗಿ ಆ ಮಹಾಯಾಜಕರಾದ ಶಾಸ್ತ್ರಗಳು ಅವ್ರಿಗೆಲ್ಲ ಕಾಸು ಬಿಸಾಕ್ತಾನೆ. ನಿಮ್ ಕಾಸು ನೀವೇ ಇಟ್ಕೊಳ್ಳಿ, ನಾನು ತಪ್ಪಿಲ್ಲದವನ್ನ ತೋರಿಸ್ಬಿಟ್ಟು ನಾನು ಪಾಪ ಇಲ್ಲದವನ್ನ ತೋರಿಸ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಅಂತ ಅನ್ಬಿಟ್ಟು. ಅರೆ ಆಗ ಮನೆ ತಿರುಗಿದ್ದ. ಅರೆ ಆಗ ಮನೆ ತಿರುಗಿ ಏನ್ ಪ್ರಯೋಜನ? ಆಗ ಮನೆ ತಿರುಗಿ ಪ್ರಯೋಜನ ಇಲ್ಲ. ಸಮಯ ಆಗೋಗಿತ್ತು, ಯೇಸು ಕ್ರಿಸ್ತನನ್ನ ಹಿಡಿದುಕೊಟ್ಟಿದ್ದು ಆಗೋಗಿತ್ತು. ಆದ್ರೆ ಆಮೇಲೆ ಹೋಗ್ಲಿ ಆಗ್ಲಾದ್ರೂ ಮನೆ ತಿರುಗಿದ. ಅರೆ ಮನೆ ತಿರುಗಿ ಅವನು ತಾಳ್ಮೆಯಿಂದ ಇರ್ಬೇಕಾಗಿತ್ತು. ಅರೆ ಮನೆ ತಿರುಗಿ ಅವನೇನ್ ಮಾಡ್ದ ಅಂತಂದ್ರೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ಟ. ಯೂದನು ಒಂದು ವೇಳೆ ಆತ್ಮಹತ್ಯೆ ಮಾಡ್ಕೊಳ್ದಿರ ಅವನು ಸುಮ್ಮನೆ ಇದ್ದು ಬೇರೆ ಶಿಷ್ಯನ ಜೊತೆ ಇದ್ದಿದ್ರೆ ಮತ್ತೆ ಯೇಸು ಕ್ರಿಸ್ತನ ಮರಣ ಹೊಂದಿ ಜೀವಂತವಾಗಿ ಎದ್ದು ಬಂದ ನಂತರ ಯೂದನನ್ನ ಕ್ಷಮಿಸ್ತಾ ಇದ್ರೆ ಕ್ಷಮಿಸ್ತಾ ಇರ್ಲಿಲ್ವಾ? ನಿಮ್ಗೇನ್ ಅನ್ಸುತ್ತೆ? ಯೂದನ್ ತೋರ್ಸ್ಕೊಟ್ಬಿಟ್ಟ ಅಂತ ಅನ್ಬಿಟ್ಟು ಎಲ್ಲ ನೀನ್ ನಾನು ತೋರ್ಸ್ಕೊಟ್ಬಿಟ್ಟಲ್ಲ ನೀನ್ ಮಾಡ್ತೀನಿ ಇರೋ ಅಂತ ಅನ್ಬಿಟ್ಟು ಯೇಸು ಕ್ರಿಸ್ತನ ಜೀವಂತವಾಗಿ ಎದ್ದು ಬಂದ್ಮೇಲೆ ಅವನಿಗೆ ದಂಡನೆ ಕೊಡ್ತಾ ಇದ್ರ? ಇಲ್ಲ ಒಂದ್ ವೇಳೆ ಅವ್ನು ಕ್ಷಮಿಸ್ತಾ ಇದ್ರ? ಯೂದನು ಆತರ ಪಟ್ಟು ಅವನು ಆತ್ಮಹತ್ಯೆ ಮಾಡ್ಕೊಂಡು ಅವನನ್ನ ನಷ್ಟಪಡಿಸ್ಕೊಂಡಿಲ್ಲ ಅಂತಂದ್ರೆ ಕಡ್ಡಾಯವಾಗಿ ಯೂದನನ್ನ ದೇವರು ಕ್ಷಮಿಸಿರೋರು. ಯೇಸು ಕ್ರಿಸ್ತನ ಎಳ್ಕೊಂಡು ಅವ್ರಿಗೆ ಮಳೆ ಹೊಡೆದು ಶರೀರ ಎಲ್ಲ ಗಾಯಪಡಿಸಿ ರಕ್ತ ಸುರಿಸಿ ಶಿಲುಬೆಯಲ್ಲಿ ತೂಗು ಹಾಕುವಂತವ್ರನ್ನೇ ಅವ್ರು ನೋಡಿ ತಂದೆಯೇ ಇವರಿಗೆ ಕ್ಷಮಿಸು ಅಂತ ಹೇಳಿದ್ರು. ಅವರನ್ನ ಹಿಡ್ಕೊಂಡು ಸುಲಿದು ಹಾಕಿ ರಕ್ತ ಸುರಿಸಿ ಮರಣ ಕೊಪ್ಪಿಸುವಂತವ್ರನ್ನೇ ಕ್ಷಮಿಸುವಂತ ಪ್ರಾರ್ಥನೆ ಮಾಡಿದ್ರೆ ಇವರೇ ಯೇಸು ಕ್ರಿಸ್ತ ಹಿಡ್ಕೊಂಡು ಹೋಗಿ ಅಂತ ಹೇಳಿ ಹೊರಟೋದಂತವನ್ನ ಅವ್ರು ಕ್ಷಮಿಸೋದಿಲ್ವಾ? ಹೊಡೆದು ಗಾಯಪಡಿಸಿ ರಕ್ತ ಸುರಿಸಿ ಕೊಲೆ ಮಾಡುವಂತದ್ದು ದೊಡ್ಡ ಪಾಪವಾಗಿದೆಯಾ? ಅವರೇ ಯೇಸು ಅಂತ ಹೇಳಿ ಹೊರಟು ಹೋಗುವಂತ ದೊಡ್ಡ ಪಾಪವಾಗಿದೆಯಾ? ಯೂದನಿಗಿಂತ ಅವರನ್ನ ಹೊಡೆದು ಒಂದು ಶಿಲುಬೆ ಹಾಕಿದವರು ದೊಡ್ಡ ಪಾಪ ಮಾಡಿದ್ರು. ಅವರನ್ನೇ ಅವ್ರು ಕ್ಷಮಿಸುವಂತ ತಂದೆ ಹತ್ರ ಪ್ರಾರ್ಥನೆ ಮಾಡಿದ್ರೆ ಇನ್ ತೋರಿಸಿಕೊಟ್ಟಂತ ಯೂದನ ವಿಷಯದಲ್ಲಿ ಅವ್ರು ಕ್ಷಮಿಸದೇ ಇರ್ತಾರ? ಖಂಡಿತವಾಗ್ಲೂ ಕ್ಷಮಿಸಿರೋರು. ಆದ್ರೆ ಯೂದ ಏನ್ ಮಾಡ್ದ ಅಂತಂದ್ರೆ ಆತರ ಪಟ್ಟು ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ಬಿಟ್ಟ. ಆತ್ಮಹತ್ಯೆ ಎಲ್ಲದಕ್ಕೂ ಪರಿಹಾರ ಅಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳುವುದರಿಂದ ಯಾವ ಸಮಸ್ಯೆ ಸರಿ ಹೋಗೋದಿಲ್ಲ. ಆದ್ರೆ ಅದು ಇನ್ನೂ ದೊಡ್ಡ ಸಮಸ್ಯೆಗೆ, ದೊಡ್ಡ ನಾಶನಕ್ಕೆ ನಮ್ಮನ್ನು ತಳ್ಳಿ ಬಿಡುತ್ತೆ. ಅದರಿಂದ ಯೂದನ ಮಾಡಿದಂತ ಕೆಲಸವನ್ನ ನಾವು ಯಾವತ್ತೂ ಸಹ ಮಾಡಬಾರದು.